ನುಡಿದ ಭೀಷ್ಮ ಅರಿವು ಹೊಳ್ಳಿತು. ನಾನು ನನಗಾಗಿ ಮಾತಾಡಿದ್ದ, ನಿನಗಾಗಿ ಅಲ್ವಾ? ಸ್ವರ ನಡುಗುದೀಗ ಏರಿಸಲಿಕ್ಕೆ ಸ್ವರ ಇರುವುದು ನಿನಗೆ ಮಾತ್ರ ಅಲ್ಲ, ಆಡ್ತಾ ಇರುವುದು ಹಸ್ತಿನಾವತಿಯ ರಾಜಚಾವಡಿಯಲ್ಲಿ. ನೆನಪಿರಲಿ, ಮಹಾರಾಣಿಯನ್ನು ಕರ್ಕೊಂಡು ಬಂದಿದ್ದಾನೆ ಅಂತ ಮಾತಾಡುವುದಕ್ಕೆ ಅವಕಾಶ ಕೊಟ್ರೆ ಬಹಳ ದೊಡ್ಡ ಧರ್ಮಸೂಕ್ಷ್ಮ ನಿನ್ನದು. ದೇವತಾ ಅನುಗ್ರಹದಿಂದ ಸಿಕ್ಕಿದ ವಜ್ರದಂತ 5 ಮಕ್ಕಳು ಬಂದು ವಂಶದ ಒಡಲನ್ನು ಸೇರಿದ್ದಾರೆ. ಇವರದ್ದು ತೊಡಗಿದ್ದು ದುರ್ಬುದ್ಧಿ. ನಿನ್ನನ್ನು ಹಸ್ತಿನಾವತಿಗೆ ತಂದಬೇಕಾಗಿದೆ ಗೊತ್ತುಂಟ. ಕೊಳಕೆ ಇಲ್ಲದಲ್ಲಿಗೆ ಹಂದಿ ಕರ್ಕೊಂಡು ಬಂದಾಗೆ ಸಿಕ್ಕಿದ್ದಲ್ಲ. ಇದು ಕೊಳಕೆ ಅನ್ನೋ ಅಂತ ಮೈ ಮೇಲೆ ಇಟ್ಕೊಂಡು ಅಲ್ಲಿ ಮಾಲಿನ್ಯ ಇದ್ದದ್ದು ಯಾವುದೂ ಇಲ್ಲ. ಹಸ್ತಿನಾವತಿಯ ರಾಜನೀತಿಯಲ್ಲಿ ಮಕ್ಕಳು ಬೆಳೆಯುವುದಕ್ಕೆ ತೊಡಗಿದ್ದೇ ಅಷ್ಟೇ. ಉತ್ತರಾಧಿಕಾರದ ಬಗ್ಗೆ ಇಲ್ಲದ ಗೊಂದಲ ಎಬ್ಬಿಸಿ ಅನಗತ್ಯ ವಿವಾದ ಸೃಷ್ಟಿಸಿ ಸ್ವರ ಏರಿಸಿ ದಕ್ಕಿಸಿಕೊಳ್ಳಬಹುದು ಅಂತ ಹೊರಟ್ರೆ ಎದುರು ನಿಂತವನು ಬೀರುವಲ್ಲ. ಕೊಡದನಿ ಕರುಳಿನ ಕುಡಿಗಳ ಕಂಡಿಗ ಮಾತೆ ನಾನು ಚೆಲ್ವ ಉಡುಪಾನ್ವಯಕ್ಕೆ 100 ಚಂದ್ರ ಮಾಡಿದ್ದೆ ಸಾಲದೇನು. ಕೊಡದನಿ ಕರುಳಿನ ಕುಡಿಗಳ ಕಂಡಿಗ ಮಾತೆ ನಾನು. ಓ ನಿಮಗೆ ಹೇಳುವ ಬೋಧಿಸುವ ಅರ್ಹತೆ ನನ್ನದಲ್ಲ ಅಂತ ನಾನು ಬಲ್ಲೆ. ಅದಕ್ಕೆ ಅಲ್ವ ಅವರ ಎಲ್ಲರ ಬಾಯಿ ಮುಚ್ಚಿಸು. ನೀವು ಸ್ವಲ್ಪ ಮುಂದೆ ಬರ್ತೀಯಾ? ಅವಳಿಗೆ ಮಾತ್ರ ಹೇಳಿದ್ದು ನಾನು. ಸ್ವಲ್ಪ ನಿಲ್ಲ ಅಲ್ಲೇ. ನಿಂತ್ರ ಸಾಯ್ತಾನೆ, ಅದಕ್ಕೆ ಚಲಿಸ್ತಾ ಇರು. ಮಹಾರಾಣಿ ರಾಜಗೌರವದಿಂದಲೇ ರಾಜ ಪರಿವಾರ ನಿನ್ನನ್ನು ನಡೆಸಿಕೊಳ್ತಾ ಉಂಟು. ಯುಕ್ತಿಯುಕ್ತವಾದ ಗ್ರಾಹ್ಯವಾದ ವಚನಗಳನ್ನು ಯಾವ ಕಾಲದಲ್ಲಿ ನೀನು ಹೇಳಿದ್ರು ಅದನ್ನು ಕೇಳುವ, ಪರಾಂಬರಿಸಿ ಸ್ವೀಕರಿಸುವ ಔದಾರ್ಯವನ್ನು ಯಾವತ್ತೂ ಭೀಷ್ಮ ಹೊಂದಿದ್ದಾನೆ. ನಿನ್ನನ್ನು ಮಂಗ ಮಾಡುವುದು ಅವ ಅದು ಅಂತ ಗೊತ್ತುಂಟು. ಎಲ್ಲರನ್ನು ಹಾಗೆ ಮಾಡ್ಲಿಕ್ಕಾಗ್ತದ ಅಂತ ಅವ ಹುಡುಕ್ತಾ ಇರ್ತಾನೆ. ಅದಕ್ಕೆ ಹೇಳು, ಒಂದೇ ಹೇಳ್ತೇನಪ್ಪ, ಅಸಹನೀಯವಾದದ್ದನ್ನು ಆಡಿದ ಕಾಲದಲ್ಲಿ ಆಕ್ರೋಶದಿಂದ ಅವನಿಗೆ ಗದರಿಸಿದೆ ಬಿಟ್ರೆ ನಿನಗೇನಾದರೂ ಯುಕ್ತಿಯುಕ್ತವಾಗಿ ಸಾಧುಸಮ್ಮತವಾದದ್ದು ಹೇಳಲಿಕ್ಕಿದ್ರೆ ಧಾರಾಳ ಹೇಳಮ್ಮ, ಕೇಳ್ತೇನೆ. ನಿಮಗೆ ಬೆಣ್ಣೆ ಸುಮ್ಮನಿರ ನೀನು. ಓ ಭಾಗೀರಥಿ ತನೆಯರಾದಂತ ನೀವೆಂದು ಒಬ್ಬಾಕೆ ಹತಭಾಗ್ಯರಾದಂತ ನನ್ನ ಬಗ್ಗೆ ಇಷ್ಟೊಂದು ನಿರ್ದಯತೆ ಸರಿಯೇ ಹೇಳಿ? ಅವರಿಗೆ ಹೆಂಗಸರನ್ನು ನೋಡಿದ್ರೆ ಆಗುದಿಲ್ಲ. ಅಂಬೆ ಸತ್ತದ್ದು ಗೊತ್ತುಂಟ ನಿನಗೆ? ನನಗೆ ನಿನ್ನನ್ನು ನೋಡಿದ್ರೆ ಆಗುದಿಲ್ಲ. ಹೆಂಗಸರನ್ನು ನೋಡಿದ್ರಾಗಲಿ, ಯಾವತ್ತು ನೋಡಿದ್ರು ಹೆಂಗಸರ ಸೆರಗಿನ ಮರೆಯಲ್ಲಿರುವುದು ಕಿವಿಯನ್ನು ತಿನ್ನುತ್ತಾ ಇರುವುದು. ಏನಮ್ಮ ಈಗ? ಹೆತ್ತು ಕೊಟ್ಟೆ ಚಂದ್ರವಂಶಕ್ಕೆ ಪ್ರತಿ ಚಂದ್ರಮರಂತ 100 ಮಂದಿ ಮಕ್ಕಳನ್ನು ಯಾರಿಲ್ಲ ಅಂದ್ರು. ವಂಶದ ಬೆಳವಣಿಗೆಗೆ ಸಾಲದೆ ಹೋಯ್ತೆ ಹೇಳಿ. ಸಾಕು ಅಂತ ಯಾಕೆ ನಿರ್ಣಯಿಸಿದೆ? ಸಾಲದ ಎದುರನ್ನು 105 ಮಾಡುದಪ್ಪ. ಇವನನ್ನು ಹೇಗೆ ಯಾವ ಬಾಧೆಯನ್ನಾದ್ರೂ ನಿವೃತ್ತಿ ಮಾಡುವುದು? ನಮ್ಮ ಪುರೋಹಿತರನ್ನು ನೋಡಬೇಕು. ಈ ಬಾಧಾ ನಿವೃತ್ತಿಗೆ ಏನು ಮಾಡುವುದು?
ಉಳಿಸುವ ಬಗೆಗೆ ಬೇಗ ಯೋಚಿಸಿದ ಬೇಗ ಯೋಚಿಸಿದ ಬೇಗ ಯೋಚಿಸಿದ ಆ ತಮ್ಮ ದುಶ್ಯಾಸನ ಮಿತ್ರ ಕರ್ಣ ತಮ್ಮ ವಿಕರ್ಣ ಹತ್ತಿರ ಕುಮಾರರು ಒಬ್ಬರಲ್ಲ ಇಬ್ಬರಲ್ಲ ಗಂಡು ಮಕ್ಕಳು ನಾವಿದ್ದೇವೆ ಹೇಳಿಕೊಳ್ಳುವುದಕ್ಕೆ ಎಂತಹ ಹಿನ್ನೆಲೆ ಎಂತಹ ವೈಭವ ಹೇಗೆ ನಾವೇನು ಸಾಮಾನ್ಯದವರು ಖಂಡಿತ ಅಲ್ಲ ಮತ್ತೆ ಒಂದು ಹೊತ್ತಿನಲ್ಲಿ ನಾವು ಹೊರಟಿದ್ದಾನೆ ಎಲ್ಲರೂ ಹೇಳುವ ಮಾತೇನು ಹೀಗೆ ಹೇಳ್ತಾ ಇದ್ರು ಈಗ ಹಾಗಲ್ಲ ನಾವು ಬಂದು ಅಲ್ಲ ಹೇಳು ತಿರುಗಿ ಹೋಗ್ತಾ ಇದ್ದಾರೆ ಮಾತ್ರವಲ್ಲ ನಾವು ಒಬ್ಬ ಸಭೆಗೆ ಬಂದ್ರೆ ಸಾಕು ಎಲ್ಲರೂ ಹೇಳುವ ಮಾತು ಆಚೆಯಲ್ಲಿ ಈಚೆಯಲ್ಲಿ ಕುಳಿತವರು ಹೌದು ನಾವು ಈಗ ಹೋದ್ರೆ ಸಾಕು ದಾರಿಯಲ್ಲಿ ಸಾಕು ನಮಸ್ಕಾರ 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 ನಾನು ಕೊಂಡನ್ನು ಹೇಳ್ಕೊಡ್ತೀನಿ ಯಾರಿಗೆ ನಿನಗೆಲ್ಲ ಈ ದಾರಿಯಲ್ಲಿ ಹೋಗುವಾಗ ನಮಸ್ಕಾರ ಕೊಡ್ತಿದ್ದವರು ಈಗ ಏನ್ ಹೇಳ್ತಾರೆ ಹಿಂದಿನಿಂದ ನಿನಗೆ ನನ್ನ ಮೇಲೆ ದ್ವೇಷ ಉಂಟಲ್ಲ ಹಾಗಲ್ಲ ನಿನ್ನನ್ನು ಹಿಂದಿನಿಂದ ದೂರ್ತ ಕೌರವ ಅಂತ ದೂರ್ತ ಎಂತದು ದೂರ್ತ ಎಂತ ಶಬ್ದ ವಿಜ್ಞಾನ ಮಾಡ್ತೀಯ ಮಾತಿ ಕೌರವ ಅಂತ ಯಾರೋ ವ್ಯಾಕರಣ ದೂರ್ತ ಕೌರವ ಅಂತ ದೂರ್ತ ಕೌರವ ಹೇಳಿಯ ಯಾಕೆ ಹೇಳ್ತಾರೆ ಅವರು ಹಿಂದಿನಿಂದ ಹೇಳಿದ್ದು ಹೌದು ನಾನು ದೂರ್ತನೆ ಹೌದು ಯಾಕೆ ದೂರ್ತ ಎಲ್ಲಿ ದೂರ್ತ ಯಾವಾಗ ದೂರ್ತ ಯಾರಿಗೆ ದೂರ್ತ ಅದನ್ನು ಕೇಳು ನಮ್ಮ ದಾರಿಗೆ ಯಾರಾದ್ರೂ ತಡೆಗೋಡೆಯಾಗಿ ನಿಲ್ತಾರಂತಾದ್ರೆ ಅವರ ಪಾಲಿಗೆ ನಾನು ಯಾವತ್ತು ದೂರ್ತನೆ ಆ ದೂರ್ತತನವನ್ನು ನನ್ನ ಪ್ರಾಣ ಹೋದ್ರೂ ನಾನು ಬಿಡ್ಲಿಕ್ಕಿಲ್ಲ ಆದ್ರೆ ಒಂದು ಸಂತೋಷದಲ್ಲಿ ನಾವಿದ್ದೆವು ಈಗ ಇಲ್ಲ ಅದಕ್ಕೆ ಕಾರಣ ಆ ನಮ್ಮ ಅಜ್ಜ ಕಾರಣ ಆ ಅಜ್ಜನಿಗೆ ತಲೆ ಸರಿ ಉಂಟು ಇಲ್ಲದಿದ್ದರೆ ಎಲ್ಲಿಯೋ ಕಾಡಿನಲ್ಲಿದ್ದವರು ಪಾಂಡವರು ಅವರನ್ನು ಕರೆತಂದು ಈಗ ಅರಮನೆಗೆ ಸೇರಿಸಿದ್ದಾರೆ ಹೌದಾ ಅದರಲ್ಲಿ ಸರಿಯಾಗಿ ನೋಡಿ ಒಬ್ಬರಲ್ಲ ಬರುವುದು 5 ಮಂದಿ ಬಂದಿದ್ದಾರೆ ಈ 5 ಮಂದಿಗಳ ಸಮಸ್ಯೆ ಇಲ್ಲ ನಮಗೆ ಯಾಕೆ ಹೇಳು ಒಬ್ಬ ಧರ್ಮರೇ ಅವ ಧರ್ಮಕ್ಕಿದ್ದಾರೆ ಪಾಪ ಮಲಗುದು ಹೌದಾ ಆಮೇಲೆ ಮತ್ತೊಬ್ಬ ಯಾರು ಅರ್ಜುನ ಹೌದಾ ಅವ ನಮ್ಮ ಗೊಡವೆಗೆ ಅವನಷ್ಟಕ್ಕೆ ಆಮೇಲೆ ಇಬ್ರು ಸಣ್ಣ ಮಕ್ಕಳು ಹೌದಾ ನೋಡು ಏನೇ ಇಲ್ಲ ಹಾಗೆ ಅವರವರಷ್ಟೇ ಆದ್ರೆ ಒಬ್ಬ ಇದ್ದಾರೆ ಆದ್ರೆ ನಾನು ಗಮನಿಸುವುದು ಏನು ಗೊತ್ತಾ ಯಾವುದು ನಮ್ಮ ಅಜ್ಜ ಮೊದಲು ನಮ್ಮನ್ನು ಕಂಡಾಗ ಎಂತಹ ವಾತ್ಸಲ್ಯ ಎಂತಹ ಮಮತೆ ತಂದೆಯ ಮಗ ಅಯ್ಯ ಕುಡಿತಿಯ ಮಗ ಬಿಸಿಯ ಅಜ್ಜ ಅಂತ ಅಜ್ಜ ಹೇಳುದಾಗೆ ಅಂತಹ ನಮ್ಮ ಅಜ್ಜ ಈಗ ನಮ್ಮನ್ನು ನೋಡಿದ್ರೆ ನಾವು ಆ ಕಡೆಯಿಂದ ಬಂದ್ರೆ ಈ ಕಡೆ ನೋಡು ಈ ಕಡೆಯಿಂದ ಬಂದ್ರೆ ಆ ಕಡೆ ನೋಡು ಹೌದಾ ಒಂದು ರೀತಿಯ ತಾರತಮ್ಯವನ್ನು ಕಾಣಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಪಾಂಡವರು ಆದ್ರೆ ನೀನಂದಂತೆ ಇದರಲ್ಲಿ ನಮಗೆ ಕಟ್ಟಕನಾಗಿ ಕಾಣುವುದು ಒಪ್ಪನೆ ಭೀಮ ನಮ್ಮನ್ನು ಕಂಡ್ರೆ ಮಾರ್ಮಲೆತು ನೋಡ್ತಾನೆ ಇವನನ್ನು ಹೀಗೆ ಬೆಳೆಯುವುದಕ್ಕೆ ಬಿಟ್ಟರೆ ಮುಂದಕ್ಕೆ ನಮಗೊಂದು ದಿನ ಅಪಾಯ ಅದಕ್ಕಾಗಿ ಅದನ್ನು ಚಿಗುರಿನಲ್ಲೇ ಚೂಟಬೇಕು ದಡಗನು ನಿತ್ಯವು ಕೆಡುಕಿಯುವ ಬಡಿದು 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 ಜರ್ಜರಗೊಳಿಸಲು ಬಡಿಯುವ ನಡೆಯುತ್ತ ತೆರೆದೊಳಗಿ ಭೀಮನ ವಿಚಾರವಾಗಿ ಕಾಡಿನಿಂದ ಬಂದ ನಂತರ ನಾನು ಅವರನ್ನೇ ಗಮನಿಸ್ತಾ ಇದ್ದೇನೆ ನೀನು ಗಮನಿಸಿದ್ದು ಗೊತ್ತಾಗಿದೆ ಅವನನ್ನೇ ಹೌದು ಅವ ನಿನ್ನನ್ನು ನೋಡಿದಾಗ ಎಂತದ್ದು ಕಣ್ಣು ಅರಳಿಸುವುದು ಹುಬ್ಬೇರಿಸುವುದು ಅವನ ಮನಸ್ಸಲ್ಲಿ ಉಂಟು ಮುಖದ ಭಾವನೆ ಹೇಗುಂಟು ಗೊತ್ತಾ ನಿನಗೆ ಗೊತ್ತಾಗ್ತದೆ ಹೇಗುಂಟು ನೀನೇನು ಕುಳಿತು ನಿನ್ನಿಂದ ಏನಾದೀತು ಹೀಗೆ ಹೀಗೆ ಅದನ್ನು ನಿಲ್ಲಿಸ್ತೇನೆ ಮುಷ್ಟಿ ಬಿಗಿದು ಅವನ ತಲೆಗೆ ಬಡಿದಂತಾದ್ರೆ
ರಕ್ತ ರಕ್ತ ಕಾಡ್ಬೇಕು ಅಲ್ಲ ಮಣ್ಣಿನ ಮಡಿಕೆ ಪುಡಿ ಆದಾಗ ಆಗ್ಬೇಕು ಹೌದಾ ಯಾವುದು ಮಣ್ಣಿಂದು ಮಿತ್ರನೇ ಕೇಳಿದೆ ಕರಡಿಗವರೆಗೂ ಮಿತ್ರ ತೀರ್ಮಾನವನ್ನೇ ಕೈಗೊಂಡಿದ್ದೀಯೋ? ನಮ್ಮ ತೀರ್ಮಾನ ಎಲ್ಲ ಹಾಗೆ ಯೋಚನೆ ಎರಡು ಕೂಡ ಸರಿಯಾಗಿ ಉಂಟು. ನಮ್ಮದೊಂದು ಸರಿ ಇರ್ತದೆ. ಪ್ರಕರಣ ಇಲ್ಲಿಯವರೆಗೆ ಮುಂದುವರಿತೆ ಅಂತಾದರೆ ಇಷ್ಟಲ್ಲ ಇನ್ನು ಮುಂದುವರಿಲಿಕ್ಕೆ ಉಂಟು. ಇದಕ್ಕೆಲ್ಲ ಕಾರಣ ಏನು? ಆ ಭೀಮ. ಅವನನ್ನು ಬಿಡಬಾರ್ದು. ಅವ ಬರುವ ದಾರಿಯನ್ನು ನೋಡಿ ದಾರಿಗಲ್ಲ ಮತ್ತೆ ಅವ ಬರುವ ದಾರಿಯನ್ನು ನೋಡಿ ಅವನಿಗೆ ಬಡಿತೇನೆ. ದಾರಿಯನ್ನು ನೋಡಿ ಅವನಿಗೆ ಬಡಿಯುದು. ದಾರಿಗೆ ಬಡಿಯುದಲ್ಲ. ಹೌದಾ? ಅವನಿಗೆ ಬಡಿತೇನೆ ಮಿತ್ರ. ಏನು? ಅಷ್ಟು ಮಾತ್ರ ಅಲ್ಲ, ಮತ್ತೆ ಇಲಿ ಮರಿಯನ್ನು ಕೆಣಕುವುದಕ್ಕೆ ಕೇಸರಿ ಅಗತ್ಯ ಉಂಟ. ವಿಷಯ ಹೌದು. ಆದ್ರೂ ಇಲಿಮರಿ ಯಾರು? ಇಲಿಮರಿ ಭೀಮ. ನಾನು ಇಲಿ ಕೇಸರಿ ಇಲಿ ಮಾತ್ರ. ನಿನ್ನ ಕಲ್ಪನೆ ಅದ್ಭುತ. ಹೌದು, ಅವ ಇಲಿ. ಅವನಿಗೆ ಏನಿಲ್ಲ, ಒಂದೇ ಮಾತ್ರ, ಬೇರೆಂತಿಲ್ಲ ಅವನು. ಹೌದು, ಹಾಗಾಗಿ ನೀನು ಹೋಗ್ಬೇಕಾದ ಅಗತ್ಯವಿಲ್ಲ, ನಾನಿದ್ದೇನೆ. ಅಣ್ಣನ ಕೇಳ ಭೀಮನ ಹೊಡೆಯಲು ಅಣ್ಣ ಮಾತುಗಳನ್ನು ಕೇಳಿ ರೋಷ ಉಕ್ಕಿ ಬರುತ್ತಾ ಇದೆ. ಏನು ಅಷ್ಟು ಕೆಟ್ಟದ್ದು ಮಾತಾಡಿದ್ದೇನೆ? ಹಾಗಲ್ಲ, ಮತ್ತೆ ಆ ಭೀಮನ ವಿಚಾರ ಅದು ಬಿಡುಚಿಂತೆ. ಅದೊಂದು ಬಿಡ್ಲಿಕ್ಕೆ ಆಗುದಿಲ್ಲ. ನನಗೆ ಚಿತ್ತ ಇರುವುದಿಲ್ಲ, ಅದೇ ಒಂದು. ಯಾಕೆ ಗೊತ್ತು? ಗೊತ್ತಿಲ್ಲ. ಕೇವಲ ಚಿಗುರೊಂದನ್ನು ಚಿವುಟಲು ಕೊಡಲಿ ಬೇಕೆ? ಒಂದು ವೇಳೆ ಕೊಡಲಿ ಬೇಕು ಅಂತಾದ್ರೂ ನಿನಗೆ ಕಷ್ಟ ಆದೀತ. ಮತ್ತೆ ಹಾಗೆಯೇ ಆ ಭೀಮನನ್ನು ಸದೆ ಒಯ್ಯುವುದಕ್ಕಾಗಿ ನಾನಿದ್ದೇನೆ. ನೀನಿದ್ಯಾ? ಒಂದು ಅಪ್ಪಣೆ ಕೊಟ್ಟೆ ಅಂತ. ಎಲ್ಲರಿಗೂ ಅಪ್ಪ ಇರುವುದು ಒಂದೇ, ನಿನಗೆ ಅಲ್ಲಿಂದ ಬೇರೆ ಅಪ್ಪಣೆ ಅಪ್ಪಣೆ ಅಲ್ಲ ಅಪ್ಪಣೆ ಕೊಟ್ಟೆ ಅಂತ ಆದ್ರೆ ಆ ಭೀಮನ ರಕ್ತ ಏನ್ ಮಾಡ್ತಿ? ರಕ್ತ ನೀನು ರಕ್ತ ಹೀರಬೇಕು. ಯಾಕೆ ಗೊತ್ತುಂಟಾ? ನಿನ್ನಲ್ಲಿ ರಕ್ತ ಇಲ್ಲಲ್ಲ, ಸ್ವಲ್ಪ ಹೀರು ರಕ್ತ. ಆಯ್ತಾ? ಅವಲ್ಲಿದ್ದಾನೆ ನಮ್ಮ ಸಣ್ಣ ತಮ್ಮ ಇವತ್ತು. ಅವೊಂದು ಬೇಕಾಗುವುದು ಬರುದಿಲ್ಲ, ಅವೊಂದು ಬೇಕಿತ್ತು. ಅವೈದ್ಯರ ಒಂದು ಧೈರ್ಯ ನಮಗೆ ಬೇಕಿತ್ತು. ಆದ್ರೆ ಒಂದು, ನೀವು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತೆಲ್ಲ ಹೇಳಿದ್ದೀರಿ. ಆದ್ರೆ ಹಾಗೆ ಮಾಡ್ಲಿಕ್ಕೆ ಹೀಗೆ ಮಾಡ್ಲಿಕ್ಕೆ ಅವ ಎಲ್ಲಿ ಸಿಗ್ತಾನೆ ಅಂತ ಎಲ್ಲಿ ಸಿಗ್ತಾನೆ ನನಗೆ ಗೊತ್ತಿದೆ. ಆನೆ ಲಾಯಕ್ಕೆ ಅಂಗ ಸಾಧನೆಯನ್ನು ಮಾಡುವುದಕ್ಕೆ ಭೀಮ ಒಬ್ಬನೇ ಬರ್ತಾನೆ. ಅದೇ ಸಮಯ ಸಂದರ್ಭವನ್ನು ನೋಡಿ ನಾವೆಲ್ಲರೂ ಒಟ್ಟಾಗಿ ಅವನ ಮೇಲೆ
ನಾಗಿ ಅತ್ತಾಲೈದು ಜನರನ್ನು ಸಂತಸಿದ್ದನಾಗಿ ನಿತ್ಯ ಪಾಠದ ಬಳಿಕ ಸಮಯವ ಹತ್ತಿಲಾಯದಿ ಕಳೆವ ಭೀಮ 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 ಅಪೂರ್ವವಾದ ಅಮೃತ ಕಿರಣ ವಂಶದಲ್ಲಿ ಪಾಂಡು ಚಕ್ರವರ್ತಿಗಳಿಗೆ ಮಗನಾಗಿ ಭೀಮಸೇನ ಎನ್ನುವ ಹೆಸರಿನಿಂದ ಪ್ರಪಂಚ ಮುಖದಲ್ಲಿ ಗುರುತಿಸಿಕೊಂಡವ ನಾನು. ತಂದೆಯವರ ಅಳಿವಿನ ನಂತರ ಅಲ್ಲಿರುವಂತಹ ಋಷಿಗಳು ನಮ್ಮನ್ನು ಹಸ್ತಿನಾವತಿಗೆ ಕರೆತಂದದ್ದು ಮಾತ್ರವಲ್ಲ, ನಮ್ಮಜ್ಜ ಭೀಷ್ಮಾಚಾರ್ಯರ ಕಳಗರಿಗೆ ಒಪ್ಪಿಸಿದರು. ಭೀಷ್ಮಾಚಾರ್ಯರ ಜೊತೆಯಲ್ಲಿ ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಗುರು ಕೃಪರಿಂದ ಬೇಕಾದ ವಿದ್ಯೆಯನ್ನು ಆರ್ಜಿಸಿಕೊಳ್ಳುತ್ತಾ ಇದ್ದೇವೆ. ಉಳಿದ ಸಮಯವನ್ನು ವ್ಯರ್ಥ ಮಾಡುವುದು ಸರಿಯಲ್ಲ ಎನ್ನುವ ಉದ್ದೇಶದಿಂದ ಆನೆಯ ಜೊತೆ ಸರಸ ಆಡುವವ ನಾನು. ಇವತ್ತಿನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಆಯಿತು, ನಡೆಯುತ್ತೇನೆ. ನಾಡಿಗೆದು ಶೌರ್ಯ ಗೂಢವೆಲ್ಲವ ನೋಡಿ ಕೊಂಬೇನಿಗ ಶೌರ್ಯ ಗೂಢವೆಲ್ಲವ. ಒಂದು ಹೆಜ್ಜೆ ಮುಂದೆ ಇಟ್ಟೆ ಕಾಲು ಕಾಲು ಕಡಿದೇನು. ಹೌದೇನೋ? ನೀವು ಕಾಡಿನಿಂದ ಬಂದ ನಂತರ ನಿಮ್ಮನ್ನೇ ನೋಡ್ತಾ ಇದ್ದೇವೆ. ಕೌರವಾದಿಗಳನ್ನು ನಮ್ಮನ್ನು ಕಂಡಾಗ ಏಕೋ ಏನು ನಿನ್ನ ಕಣ್ಣಿನಲ್ಲಿ ಮತ್ಸರ ಕಾಣುತ್ತಾ ಉಂಟು. ಹಾಗೆ ಎಲ್ಲಿಯಾದ್ರೂ ಮಾಡಿದೆ ಅಂತೇವೆ ಗುದ್ದಿ ಗುದ್ದಿ ಕೊಂದೇನು. ಓಹೋ ಶೌರ್ಯಾಡು ದುಶ್ಯಾತಾಗ ಶೌರ್ಯ ಎನ್ನುಳ್ ವಿಶ್ವಾಸ ನಿನ್ನ ಸಾಗಸಕ್ಕಿಲ್ಲವು ಎನ್ನುಳ್ ವಿಶ್ವಾಸ. ಓಹೋ ದುಶ್ಯಾಸ ಸಾಗಸಕ್ಕಿಲ್ಲವು ಎನ್ನುಳ್ ವಿಶ್ವಾಸ. ಬಾಹುಬಲದ ರುಚಿ ನೋಡು, ಬಾಹುಬಲದ ರುಚಿ ನೋಡು. ಬೇಡ 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 ಬೇಗ ನೋವೆಂದರೆ ನೀ ಬೇಗ ಓಡು. ಬೇಡ ಬೇಗ ನೋವೆಂದರೆ ನೀ ಬೇಗ ಓಡು. ನೀ ಬೇಗ ಓಡು, ಬೇಗ ನೋವೆಂದರೆ ನೀ ಬೇಗ ಓಡು. ಓಹೋ ದುಶ್ಯಾಸ ಓಹೋ ಶೌರ್ಯಾಡು ದುಶ್ಯಾಸ ನಿಲ್ಲ ಸಾಗಸಕ್ಕಿಲ್ಲವು ಎನ್ನುಳ್ ವಿಶ್ವಾಸ. ಓಹೋ ದುಶ್ಯಾಸ ಎನ್ನುಳ್ ವಿಶ್ವಾಸ ದುಶ್ಯಾಸ.
ನಿನ್ನನ್ನು ನೋಡುವಾಗ ನಗು ಮುಕ್ಕಿ ಬರ್ತಾ ಇದೆ. ನನ್ನ ಮುಖ ನೋಡಿದ್ರೆ ನಗು ಬರ್ತದ? ನಗುವ ಹಾಗೆ ಕಾಣ್ತಾ ಇದ್ದೆ. ಯಾಕೆ ಯಾಕೆ? ನಿನ್ನ ಮನಸ್ಸಿನಲ್ಲಿ ಒಂದು ಭಾವನೆ. ಯಾವುದು? ನಾನೇ ಪರಾಕ್ರಮಿ, ನನ್ನನ್ನು ಮೀರಿಸುವವರ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಎನ್ನುವ ಹಾಗೆ. ಸತ್ಯ ಹೇಳಿದೆ. ಅದು ನಿನ್ನ ಭ್ರಮೆ. ಹೌದಾ? ಇದು ಇಲ್ಲಿ ನೋಡು, ಮುಷ್ಟಿ ಹಿಡಿದು ಬಾರಿಸುವುದಕ್ಕೆ ಪ್ರಾರಂಭಿಸಿದ್ರೆ ನಿಲ್ಲಿಸುವವನಲ್ಲ ಈ ಭೀಮಸೇನ. ಅದಕ್ಕಾಗಿ ಸುಮ್ಮನೆ ನಿನ್ನ ಈ ದೇಹವನ್ನು ನೋಯಿಸಬೇಡ. ಇಲ್ಲಿಂದ ಮನೆ ಏನು ನೀನು ಹೊಡೆಯುವಾಗ ನಾನೇನು ಕಟ್ಲೆಕಾಯಿ ತಿಂತೇನಾ? ನಿನಗೆ ವ್ಯವಸ್ಥೆ ಮಾಡಬೇಕಾ? ಒಂದು ಕೊಟ್ಟೆ ನಾನು ಕೊಡ್ತೇನೆ. ಭಕ್ಷ ಅಯ್ಯ ಪಾಕ ಪಾಕ ಭಕ್ಷ ಅನ್ನ ಹಾಕ ಪಾಕ ಭಕ್ಷ ಅನ್ನ ಪಾಕ ಭಕ್ಷ ಅನ್ನ ಅನ್ನ ಮೆಲಲು ಅರಿಕ್ಷಣ ಸಾಕು ಅರಿಕ್ಷಣ ಹೊಟ್ಟೆ ಬಾಕನೆ ಹೊಟ್ಟೆ ಬಾಕನೆ ಹೊಟ್ಟೆ ಬಾಕ ಹೊಟ್ಟೆ ಬಾಕ 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 ಹೊಟ್ಟೆ ಬಾಕ ಸಾಕಿಗಲು ಸಾಕು 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 ಸಾಕಿಗಲು ಹೊಟ್ಟೆ ಬಾಗನೆ ಸಾಕಿಗಲು ಈ ಕೌರವನ ಕೂಡೆ ಯಾಕೆ ಪೆಟ್ಟನು ತಿಂಬೆ ಯಾಕೆ ಯಾಕೆ ಈ ಕೌರವನ ಕೂಡೆ ಯಾಕೆ ಪೆಟ್ಟನು ತಿಂಬೆ ಜೋಕಿ 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 ಕಾಡಿದರೆ ಮುದಿ ಎನ್ನನು ಮುದಿ ಜೋಕೆ ಕಾಡಿದರೆ ಮುದಿ ಈ ಕೌರವನ ಕೂಡೆ ಯಾಕೆ ಪೆಟ್ಟನು ತಿಂದೆ ಯಾಕೆ ಜೋಕೆ ಕಾಡಿದರೆ ಮುದೆ ಕಾಡಿದರೆ ಮುಂದೆ
ನಿಜನು ಏನು ಇದನ್ನು ಕಾಣುವಾಗ ಆ, ಅಳಬೇಕು, ಹ್ಮ್ ನಗಬೇಕು, ಆ, ಒಂದು ಗೊತ್ತಾಗುದಿಲ್ಲ ಅಂತ ಎರಡು ಜೊತೆಯಾಗಿ ಪ್ರಾರಂಭಿಸು. ಈ ಪರಿಸ್ಥಿತಿ ಹಾಗೆ ಉಂಟು. ಹೌದಾ ಏ ಹೊಟ್ಟೆ ಬಾಕ, ಏನು ಏ ತೋಳದ ಹೊಟ್ಟೆ ಮನೆ, ಹ್ಮ್ 100 ಮಂದಿಗೆ ಆ, ಬಡಿಸಿ ಅನ್ನ ಹ್ಮ್ ನಿನಗೆ ಒಬ್ಬನಿಗೆ ಸಾಕಾಗುದಿಲ್ಲ. ಹ್ಮ್ ಎಲ್ಲ ತಿಂದು ಹ್ಮ್ ಆದ್ರೆ ಕ್ಷಣದಲ್ಲಿ ಆ, ಮುಗಿಸುವ ನೀನು. ನನಗೆ ಅಷ್ಟು ಬೇಕಾಗುತ್ತದೆ. ನಿನಗೆ ಬೇಕು, ಆ, ನಾವೇನು ಮಾಡುದು? ಮಾಡಿದ್ರಾಯ್ತು ಮತ್ತೆ. ಹೌದಾ? ಏಯ್ ಏನು ಹತ್ತಿರಾವತಿ, ಆ, ನೀವು ಬಂದ ಅಂದಿನಿಂದ ಮೊದಲುಗೊಂಡು ಹ್ಮ್ ಇಲ್ಲಿಯವರೆಗೆ ಆ, ದಿನದಿಂದ ದಿನಕ್ಕೆ ಹ್ಮ್ ನಮ್ಮಲ್ಲಿ ದ್ವೇಷ ಎನ್ನುವುದು ಹ್ಮ್ ಬೆಳೀತಾ ಇದೆ. ಏ, ಇದು ಹೀಗೆ ಮುಂದುವರಿದೆ. ಆ, ಒಂದು ದಿವಸ ಏನಾಗ್ತದೆ ಗೊತ್ತಾ? ಏನಾಗುತ್ತದೆ? ನನಗೆ ಸಿಟ್ಟು ಬಂದು ಆ, ನಾನು ಹ್ಮ್ ನನ್ನ ಕೈಯಿಂದ ಆ, ನಿನ್ನ ತಲೆಗೆ ತೊಳೆದೆ, ಹ್ಮ್ ನಿನ್ನ ತಲೆ ಹೊಟ್ಟೆ ಅದು ಮಕ್ಕಳ ಕೌರವ ನಿನ್ನ ಅರೇ ಅದು ಮಕ್ಕಳ ಗೌರವದ ದಳಗಿನ್ನಲು ನೋಕದ ಮುಂದೆ ಮಳೆಯಲ್ಲಿ ಚೋರನ ತರುವೊಳಗಿರ್ತರ ಆರಕ್ಷಣದಲ್ಲಿ ಹೊರಡುವೆನು. ಏನು ನೀನು ಸ್ವರ ಇರಿಸಬೇಕು, ಕಿವಿ ಆಗ್ತದೆ ಅಂತೆ. ನಾನು ಮಾತಾಡುವ ಕ್ರಮವೇ ಹೀಗೆ. ನಿನ್ನ ಮಾತು ಈಗ ಪರಿಸ್ಥಿತಿಯವರೆಗೆ ತಲುಪಿತು. ಪರಿಸ್ಥಿತಿ ಈಗ ಹೀಗೆ ಉಂಟು. ಆ, ಇನ್ನು ಸ್ವಲ್ಪ ಹೊತ್ತಾದ್ರೆ ನೋಡ್ಬೇಕು ಏನಾಗ್ತದೆ ಅಂತ. ಏನಾಗುದಿಲ್ಲ, ಏನಾಗೋ ಬಂದ್ರು ನಾವು ಮುಗಿಸ್ಬೇಕು. ಹೀಗೇ ಇರ್ತದೆ. ಹಾ ಅದಲ್ಲ, ಮತ್ತೆ ನಿನ್ನ ತಮ್ಮ ಬಂದಿದ್ದ. ಆ, ತಮ್ಮ ಹೌದು, ಇಲ್ಲಿಗೆ ಇಲ್ಲಿಗೆ ಈ ಜಾಗಕ್ಕೆ ಒಬ್ಬ ಬರುವುದೇ ಕಡಿಮೆ ಇಲ್ಲಿ. ಸಿಕ್ಕಿದ್ಯಾನಿ? ಮತ್ತೆ ಒಬ್ಬಗೇನಿಲ್ಲ ಒಬ್ಬ ಹೌದಾ? ಮತ್ತೆ ಸಿಕ್ಕಿದಿನ? ಸಿಕ್ಕಿದ, ಮಾತಾಡಿದ್ಯಾ? ಮಾತಾಡಿದ. ಏನಂತೆ? ಅವ ಮಾತಾಡುವುದಕ್ಕೆ ತುಂಬಾ ಪ್ರಾರಂಭ ಮಾಡಿದ. ಅವ ಮಾತಾಡುದಿಲ್ಲ, ಮಹಾಧಿಕ ಪ್ರಸಂಗಿ ಅವ. ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ. ಹೌದಾ? ಹಾ. ಆದ್ರೆ ಅವನ ಮಾತಿನಲ್ಲಿ ಹಾ. ನನಗೊಂದು ಅರ್ಥ ಆಯ್ತು. ಅರ್ಥ ಆಯ್ತಾ? ಹಾ, ಅವನಿಗೆ ಏನೋ ಬೇಕು 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 ಎನ್ನುವ ಹಾಗೆ. ಕೆಲವರ ಗುಣವೇ ಹಾಗೆ. ಹೇಗೆ? ಯಾರಾದ್ರೂ ಮಾತಾಡುವಾಗ ಹಾ. ಅವರಿಗೆ ಆ ಮಾತಿನಲ್ಲಿ ಗೊತ್ತಾಗ್ತದೆ, ನಿಮ್ಗೆ ಏನೋ ನನ್ನಿಂದ ಬೇಕು, ಅವನಿಗೆ ಅದನ್ನು ತಿಳಿದುಕೊಂಡು ಹಾ. ಅವರಾಗಿ ಕೊಡುವುದು ಹಾ. ಅದು ಅವರ ಔದಾರ್ಯ. ಹೌದೌದು. ನೀನೇನ್ ಮಾಡಿದ್ದ? ಅವನಿಗೆ ಕೇಳಲಿಕ್ಕೆ ದಾಕ್ಷಿ. ಹಾ, ಹೌದು. ಏನ್ ಮಾಡುವುದಕ್ಕಾಗುದಿಲ್ಲ. ಹ್ಮ್. ಅವ ಕೇಳದೆ. ನಿನಗೆ ಕೊಡ್ಲಿಕ್ಕೆ ದಾಕ್ಷಿ ಆಯ್ತಾ? ಇಲ್ಲಪ್ಪ, ಮತ್ತೆ? ನನ್ನಲ್ಲಿ ಎಷ್ಟು ಉಂಟಂತದ್ದು. ಏನ್ ಮಾಡಿದಿ? ಮುಷ್ಟಿ ಹಿಡಿದು ಹಾ. 4 ಬೆನ್ನಿಗೆ ಮಾಡಿಸಿದ್ದಾನೆ. ಎಷ್ಟು? 4. ತಲೆ ಸರಿ ಇಲ್ವ ನಿನ್ಗೆ? 4. ನಾನು ಬಡದದ್ದು ನಿನ್ನ ತಮ್ಮನಿಗೆ. 4 ಅವನಿಗೊಂದು ಲೆಕ್ಕವೇ ಇಲ್ಲ. ಅಂದ್ರೆ 4 ದಿನ ತಿಂತಾನೆ ಅವನು. ಅವನಿಗೆ ಅದೇ ಕೆಲಸ. ಅವನಿಗೊಂದು ಗೊತ್ತಾಗಬೇಕಿದ್ರೆ 40 ಹೊಡಿಬೇಕಿತ್ತು. ಛೇ, ಮತ್ತೆ ಇನ್ನೊಮ್ಮೆ ಸಿಗಲಿ. ಹಾ. 40 ಪ್ರಾರಂಭ. ಕೊಡು ಕೊಡು, ಸಾರಿ ಕೊಡು. ಈಗ ನೀನು ಬಂದದ್ದು. ನಾನು ಬಂದೆ. ಇದು ಒಳ್ಳೇದಾಯ್ತು. ಯಾಕ? ಹಾ? ಹೇ. ಅವನಿಗೆ 4, ಹೇ. ನಿನಗೊಂದು 8 ಕೊಟ್ಟರೆ ಹೇಗೆ? ಯಾಕೆ ನಿನಗೆ 18 ತಿಂದ್ರೆ ಹೇಗೆ ನೀನು? ನಾವು ಕೊಡುವುದಕ್ಕೆ ಮಾತ್ರ ಇರುವವರು, ನಾವು ಹಾಗೆ ಪಡೆಯುವುದಕ್ಕೆ. ಕೊಡುವುದು ಮಾತ್ರ. ಹೌದಾ? ನಾವು ಬಡ್ದು ಗೊತ್ತಿಲ್ಲ. ಹಾಗಾದ್ರೆ ಅದು ನಿರ್ಣಯ ಆಗಬೇಕಲ್ಲ ಈಗ. ನೋಡುವ ಬಾಯ್ಕುವ. ಗಲಾಟೆ ಮಾಡಬೇಡಿ ಮಾತ್ರ. ಓಯ್ ಅವಲ್ಲ ಗುರುಗಳು ನಿಮ್ಮನ್ನು ಬರ್ಲಿಕ್ಕೆ ಹೇಳಿದ್ದಾರೆ, ಪಾಠ ಮಾಡ್ತಾರಂತೆ. ಅಲ್ಲಿ ಕೌರವ ಇದ್ದಾನ? ನೀನು ಎಲ್ಲಿ ಹೋದ್ರು ಗಲಾಟೆ ಮುಗಿಲಿಕ್ಕಿಲ್ಲ ಮಗ. ಬಾ ಬಾ, ನನ್ನ ತಮ್ಮನ ಸೋದಾಗಿ ಕೇಳ್ತಾರೆ. ಬಾ ಮಗ, ಬಾ ಬಾ. ತಮ್ಮನಲ್ಲಿ ಗುರುಗಳು ಹೇಳಿ ಕಳಿಸಿದ್ದಾರೆ. ಗುರುಗಳು ಗುರುಗಳು ಗುರುಗಳಂತ ನೀವೆಂತದ್ದು ಮಾರೆ? ಅದು ಗುರುಗಳಲ್ಲ, ಮದೆ ಅದು ಗುರುಗಳ ಕೈ ಚೀಲ ಹಿಡಿಯುವ. ಹೌದಾ? ಹೌದೌದು, ಗುರುಗಳಲ್ಲಿ ಆದ್ರೂ ಮಾತಾಡ್ಬೋದು, ಇನ್ನೊಂದು ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಅದಾಗೆ ಸುತ್ತಾಧಿಕ ಪ್ರಸಂಗ. ತಮ್ಮಲ್ಲ ತಮ್ಮಲ್ಲ ನನ್ನ ತಮ್ಮ ಅಲ್ಲ ಅದು. ಯಾವಾಗಲೂ ಹೀಗೆ. ನಿನಗೆ ಬೇಡ ಅದು. ನಾನು ಒಂದು ಭೀಮ. ಏ ಭೀಮ! ಏನು ಇವತ್ತು ಬದುಕಿದ ಮಗ, ನೀ ತಪ್ಪಿಸಿಕೊಂಡಿ. ಗುರುಗಳು ಮತ್ತೆ ಪ್ರವೇಶ ಮಾಡಿದ ಕಾರಣ ನಿನಗೆ ಜೀವದಾನ ಕೊಟ್ಟಿದ್ದೇನೆ. ನಾನು ಪ್ರಾಣವನ್ನು ನೀಡಿದ್ದೇನೆ. ಅದೆರಡು ಒಂದೇ ಅಲ್ಲ, ನನ್ನ ತನ್ನ ನನಗೆ ತಿರುಗಿಸಿದೆ. ಬದುಕಿದ ಮಗ ಇವತ್ತು ಹೋಗ್ಲಿ. ನಿನ್ನನ್ನು ಪುಟಿ ಪುಟಿ ಮಾಡಿ ಏನು ಪುಟಿ ಪುಟಿ. ಈತ ಬರ. ನಾನು ಹೋದದ್ದೇ ದಾರಿ. ನನ್ನ ದಾರಿ ಈತ ಬಾ. ಹೋದದ್ದು ದಾರಿ. ನಿನ್ನ ಹಳೆ ಮಗನೇ ಉತ್ತಾರ ಆಗುತ್ತೆ. ಸಿಕ್ಕಿದ ದಾರಿಯಲ್ಲಿ ಹೋಗುದು. ಹೌದಾ? ಯಾವಾಗಲೂ ಒಬ್ಬ ವ್ಯಕ್ತಿ ಒಂದೇ ದಾರಿಯಲ್ಲಿ ಹೋದ್ರೆ ಉದ್ದಾರ ಆಗ್ತಾನೆ. ಇದು ಯಾವ ದಾರಿ ಅಂತ ಇಲ್ಲ ಮಾರ. ಒಂದು ಕೈ ಹೀಗೆ ಕಿವಿಗೆ ಹಿಡ್ಕೊಂಡು ಹೋದ್ರೆ ಮರಳಿ ಬರ್ಲಿಕ್ಕೆ ದಾರಿ ಗೊತ್ತಿಲ್ಲ ಪಾಪಿಗಳಿಗೆ.
ಇವುಗಳು ಎಲ್ಲಿಗೆ ಮತ್ತೆ ಉದ್ಧಾರ ಆಗುವುದು? ಅದ ನೀನು ಏನಾದ್ರು ಮಾತಾಡ್ತಾ ಇದ್ದೀಯ? ನಿನ್ನ ಸುದ್ದಿ ಮಾತಾಡ್ತೀನಿ. ಅಲ್ಲಲ್ಲ ನಾನು ನೋಡುವ ಇನ್ನೊಮ್ಮೆ ನೋಡುವ, ಎಂತಾದ್ರು ನೋಡು. ಇನ್ನೊಮ್ಮೆ ಸಿಗುತ್ತೆಯಲ್ಲ ನೀನು. ನೀನು ಎಂತಾದ್ರು ನೋಡ್ಬೇಕು. ಸಿಗುದು ಇನ್ನೊಮ್ಮೆ ಇದೇ ಜಾಗದಲ್ಲಿ ಆಟ ಆಗಿ ಆಟ ಮಾಡಿದ್ದೇನೆ. ನೀನು ಮಾಡಿಸುವಾಗ ನಾನು ಆಡಿಸ್ತೇನೆ. ನಾಡಿನಲ್ಲಿ ಹುಟ್ಟಬೇಕಾದ ನಾವು ವಿಧಿವಶಾತ್ ಕಾಡಿನಲ್ಲಿ ಹುಟ್ಟುವಂತಾಯಿತು. ಆದರೆ ದೇವರು ದೊಡ್ಡವನು. ಮತ್ತೆ ಊರನ್ನು ಸೇರಿಕೊಂಡೆವು. ಯೋಗ್ಯರಾದ ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಪಾಂಡವರಾದ ನಾವು ಈಗ ಪಾಠದ ಹೊತ್ತು ಮುಗಿಯಿತು. ಇನ್ನು ಆಟದ ಹೊತ್ತು. ನಾವಿರುವುದು 4 ಮಂದಿ ಭೀಮರು. ಭಾರತ ನೀನು ಗರ್ವಿ ಹೌದು. ಕೀರ್ತಿಸುವರು ನಿನ್ನ ದ್ರೋಣ ವಾರ್ತೆ ಬಲ್ಲೆನು. ನೀನು ಗರ್ಭಿಯಾಗುವುದು ಯಾಕೆ? ಇಲ್ಲದಿದ್ರೆ ಕೌರವರಿಗೂ ಪಾಂಡವರಿಗೂ ಗುರುಗಳಾಗಿದ್ದವರು ಗುರು ದ್ರೋಣರು. ನಿಜ. ನೀನೇನು ಮಾಡಿದೆ? ನಿನ್ನ ಸ್ವಾರ್ಥಕ್ಕಾಗಿ ಗುರುಗಳನ್ನು ಬಳಸಿಕೊಂಡೆ. ನನ್ನ ಸ್ವಾರ್ಥವೇ? ಹೌದು. ಅವರಲ್ಲಿದ್ದಂತಹ ವಿದ್ಯೆಯನ್ನೆಲ್ಲವನ್ನು ನೀನೋರ್ವನೆ ಕಸಿದುಕೊಂಡೆ. ಪಾರ್ಥ, ನೀನೋರ್ವನೆ ಪರಾಕ್ರಮಿ ಅಲ್ಲ, ಎದುರಾಗಿ ನಿಂತವ ಮೂಡುವುದಿಗೆ ನನಗೆ ಕಾಣ ಪ್ರತಿಭೆಯ ಎನ್ನ ಪ್ರತಿಭೆಯ
ಏನಾಯ್ತು? ಗುರುಗಳಾದಂತಹ ದ್ರೋಣಾಚಾರ್ಯರು ನನ್ನಲ್ಲಿರುವಂತಹ ಗಾಢ ಪ್ರತಿಭೆಯನ್ನು ಮೆಚ್ಚಿ ನನಗೆ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಮತ್ತೆ? ಕಲಿಸುತ್ತಿರುವಂತಹ 100 ಮಂದಿ ಶಿಷ್ಯರಿಗೂ ಒಂದೇ ಸಮಾನವಾಗಿ ವಿದ್ಯೆಯನ್ನು ಹೇಳಿಕೊಡ್ತಾ ಇದ್ದಾರೆ. ನಿನಗೆ ನಿನ್ನ ಯೋಗ್ಯತೆ ಎಷ್ಟು ಅಂತ ನೀನೇ ಆಲೋಚನೆಯನ್ನು ಮಾಡು. ಗುರುಗಳಾದಂತಹ ದ್ರೋಣಾಚಾರ್ಯರ ಬಗ್ಗೆ ನೀನು ಇಷ್ಟು ಕಳಮಟ್ಟವಾಗಿ ಮಾತಾಡ್ತಿ ಅಂತಾದ್ರೆ ನಿನ್ನ ಅರ್ಹತೆ ಏನು ನೀ ಅರ್ಥವಿಸಿಕೊಂಡಿದ್ಯೋ, ಮತ್ತೆ ನಿಮ್ಮ ಮೋಸದ ಆಟ ನನಗೆ ಗೊತ್ತಿಲ್ಲ. ನಿನ್ನ ಜಲದಲ್ಲಿ ಮುಳುಗು ಬಂತದೆ ನಿನ್ನೆ ಎನ್ನ ನೆತ್ತಿಯ ನೌಕೆ ಬಿಡದಿ ಘನ ಕೂಡ. ನಿನ್ನೆ ನಡೆದಂತಹ ಸ್ಪರ್ಧೆ ನೀರಿನಲ್ಲಿ ಮುಳುಗುವಂತಹ ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ಮೋಸ ಮಾಡಿಬಿಟ್ಟೆ. ನೀರಿನಲ್ಲಿ ಮುಳುಗುವಂತಹ ಕಾಲದಲ್ಲಿ ನನ್ನನ್ನು ಅದುಮಿ ಹಿಡಿದೆಯಲ್ಲ ಪಾಪಿ. ನಾನು ಉಸಿರಡಿ ಎಂತಲ ಬದುಕಿಸಲು ಹೋತೆಯ ಉಸಿರ ಘನಪಿಂಡವು ಬಲವಿರುವ ಸೋಟು ಕಾದಾಟಗಿ. ಏನು ಈಜುವುದಕ್ಕೆ ಬರುವುದಿಲ್ಲ, ನಾವೆಲ್ಲವೂ ನೀರಿಗೆ ಹಾರಿದೆವು ಎಂಬ ಕಾರಣಕ್ಕೆ ಬೇಕಾಗಿ ನೀನು ನೀರಿಗೆ ಹಾರಿದೆ. ಈಗಲೂ ಒಂದು ಕ್ಷಣದಲ್ಲಿಯೂ ನಿನ್ನ ಪ್ರಾಣ ಹೋಗ್ತದೆ ಅಂತ ಆಗುವಾಗ ಬದುಕಿಸಿರೋಕೆ ಬೇಕಾಗಿ ಸ್ವಲ್ಪ ಹೀಗೆ ಅಂತೆಗಿಲ್ಲದ ನಮ್ಮಯ ಅರಮನೆಯ ಒಂದು ಅಪಹಸವು ಜನಪದಗಳ ನಿಂದ ಕಿಡಿಯ ಸಂಘವು. ಈ ಹಿಂದೆ 100 ಜನ ಅಣ್ಣ ತಮ್ಮಂದಿರಾದಂತಹ ನಾವು ನಗು ನಗುತ್ತ ಕಾಲವನ್ನು ಕಳೆದಿದ್ದವರು ನಾವು. ಯಾವಾಗ ಪಾಂಡವರಾದಂತಹ ನೀವು ನಮ್ಮ ಅರಮನೆಗೆ ಕಾಲಿಟ್ಟಿದ್ದೀರೋ ನಮ್ಮೆಲ್ಲರ ನಗುವನ್ನು ಕಿತ್ತಾಕಿದ್ದೀರಿ. ಎಲ್ಲವೋ ತಂದೆ ಇಲ್ಲದ ಮಕ್ಕಳು ನೀವು. ಇಲ್ಲಿರುವುದಕ್ಕೆ ಅಧಿಕಾರವೇನಿದೆ? ಮುಚ್ಚಬಾಯಿ. ಚಕ್ರವರ್ತಿಯ ತನುಜರೆಂಬಯ ಎಂಬ ಹಕ್ಕುತನ ಚಕ್ರವರ್ತಿಗಳು ನಿತ್ಯ ಕೈವಿರಿ ಹಕ್ಕುಟೌಳಿ. ಏನು ಹೇಳಿದೆ ನೀನು? ತಂದೆ ಇಲ್ಲದ ಮಕ್ಕಳೇನು ಹಾಗೆ ಹೇಳಿದೆಯ? ನಮಗೆ ತಂದೆ ಇಲ್ಲದಿರಬಹುದು, ಆದ್ರೆ ಚಕ್ರವರ್ತಿ ಪೀಠದಲ್ಲಿ ಕುಳಿತವರು ನನ್ನ ತಂದೆಯವರು. ಅವರ ಪೀಠಕ್ಕೆ ಅರ್ಹರಾಗಬೇಕಾದ್ರು ನಾವು. ಹಾಗಾಗಿ ಹೇಳುತ್ತಿದ್ದೇನೆ, ಸಮ್ಮತವೀಗಿ ನಮ್ಮೊಳಗೆ ಕಲಗವು ಧರ್ಮಪಥದಲ್ಲಿ ಬಾಳಲಿಲ್ಲರೋ. ನಮ್ಮೊಳಗೆ ಕಲಗ ನಮ್ಮ ಗಿರಿಯರು ತೋ
ನಮ್ಮ ತಮ್ಮಂದಿರು ಅವರಲ್ಲಿ ಈ ರೀತಿಯಾಗಿ ನಾವು ವಿರಸವನ್ನು ಮೂಡಿಸುವುದು ಕೆಲ ನಾವು ಮನ ಮಾಡಬಾರದು. ಕೀರ್ತಿ ಶೇಷರಾಗಬೇಕಾದವರು ಇಂತಹ ಅವಶೇಷಗಳನ್ನು ಉಳಿಸಿ ಹೋಗುವುದು ಹೌದೇನು? ಚಂದ್ರವಂಶದ ಕೀರ್ತಿಯನ್ನು ಬೆಳಗಿಸಬೇಕಾದವರು ನಾವು. ಆ ವಿಚಾರದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು. ಇಂಥದಕ್ಕೆಲ್ಲ ನಾವು ಮನ ಮಾಡಬಾರದು. ಒಟ್ಟಿಗೆ ಊಟ ಮಾಡುವ ಆಟ ಮುಗಿಯಿತು. ಒಂದೇ ಬೇಡ. ಸಂಬಂಧಿರು ಇಷ್ಟು ಇದ್ದಾಗ ಮಾರಿ ಸಂತಾನಗಳು ಒಂದಾದ್ರೂ ಪ್ರಯೋಜನಕ್ಕೆ ಉಂಟಾ? ಹೌದು, ನೀನೊಂದು ಕೆಲಸ ಮಾಡು. ಏನು? ಪ್ರಮಾಣ ಕೋಟಿ ಬಹಳಷ್ಟು ನೀರಿದ್ದ ಪ್ರದೇಶ, ಒಂದು ಜಲಕ್ರೀಡೆ. ನಿಮಗೆ ನಿಮ್ಮ ತಲೆ ಕಂಕುಲಟಿಲ್ಲ. ಯಾಕೆ ಈ ಚಳಿಗೆ ಜಲಕ್ರೀಡೆ ಸತ್ಯ ಹೋಗಿತ್ತು. ಬೇಕಾ? ನಡಿಲಿಕ್ಕೆ ಆಗುದಿಲ್ಲ. ನೀವು ಜಲಕ್ಕೆ ಜೀವನ ಬೇಕಾ? ಚಳಿ ಅಂತ ನೋಡ್ಲಿಕ್ಕಿಲ್ಲ, ನೋಡ್ಲಿಕ್ಕಿಲ್ವಾ? ಹೆಣ್ಣು ಗಂಡು ಅಂತ ನೋಡ್ಲಿಕ್ಕಿಲ್ಲ. ಭೀಮನೊಟ್ಟಿಗೆ ನೀನು ಒಂದು ಜಲಕ್ರೀಡೆ ಮಾಡು. ಮಾಡಿದ್ರೆ ನಾ ಬರ್ತೇನೆ. ಮತ್ತೆ ನಿಮ್ಮದು ಜಲ ಕೇಳಿ. ನನ್ನಲ್ಲಿ ವೈದ್ಯರು ಹೇಳಿದ್ದಾರೆ, ತಣ್ಣೀರು ಮುಟ್ಟಿದಲ್ಲಿಗೆ ನಿಮಗೆ ದುರ್ಮರಣ ಅಂತ. ಈಗ ಹೋದಲ್ಲಿ ತಣ್ಣೀರೇ ಸಿಕ್ಕಿದ್ರೆ ನಮ್ಮದು ರಜೆ. ನನ್ನದು ರಜೆ. ಎಷ್ಟು ರಜೆ? ನಿನ್ನದೇ ಮುಟ್ಟಿದೆ. ಜಲ ಕೇಳಿ ಆಯ್ತು. ಜಲ ಕೇಳಿ ಆಯ್ತು. ಆಗ ನಾ ಬರ್ತೇನೆ. ಹೌದಾ? ಅಷ್ಟೇ ಅಲ್ವಾ? ಪ್ರಮಾಣ ಕೋಟಿಯ ಜಲೋತ್ಸವಕ್ಕೆ ಭೀಮನ ಉಪಾಯದಲ್ಲಿ ಕರೆತಂದು ಅಮಮ ಸೊಗಸಿನ ಜಲಜಾತ್ರಿ ಅಮಮ ಸೊಗಸಿನ ಜಲಜಾತ್ರಿ ಅಮಮ 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 ಜಲಜಾತ್ರಿ ಜಲಜಾತ್ರಿ ಸೊಗಸಿನ ಜಲಜಾತ್ರಿ ಸೊಗಸಿನ ಜಲಜಾತ್ರಿ ಅಮಮ 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 ಅರರೆ ಅಮಮ ಸೊಗಸಿನ ಅಮಮ ಸೊಗಸಿನ ಅಮಮ ಜಲಜಾತ್ರಿ ಸೊಗಸಿನ ಜಲಜಾತ್ರಿ ಸೊಗಸಿನ 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 ಜಲಜಾತ್ರಿ ನೋಡು ನೋಡಿ ನೋಡು ಅಮರ ತಾರಂಗಿಣಿ ಶೋಭಗಾತ್ರೆ ಅಮರ ತಾರಂಗಿಣಿ ಅಮರ ತಾರಂಗಿಣಿ ಶೋಭಗಾತ್ರೆ ಸೊಬಗಿನ ಜಲಜಾತ್ರಿ ಆಯೆ ಆಯೆ ಆಯೆ
ಒಟ್ಟೋಲಗ ತೆರೆಯ ಒಟ್ಟೋಲಗ ತೆರೆಯ ಒಟ್ಟೋಲಗ ನೋಡಲ್ಲಿ ಶರದಿ ನೆರೆಯ ಸೌಂದರ್ಯಕ್ಕೆ ಮಿಗಿಲಲ್ಲಿ ಶರದಿ ಮೆರವ ಸೌಂದರ್ಯಕ್ಕೆ ಮೆರವ ಸೌಂದರ್ಯಕ್ಕೆ ಮಿಗಿಲಲ್ಲಿ ನೋಡಲ್ಲಿ ಮಿಗಿಲಲ್ಲಿ ಒಟ್ಟೋಲಗ ತೆರೆಯ ಒಟ್ಟೋಲಗ ತೆರೆಯ ಒಟ್ಟೋಲಗ ತೆರೆಯ ಒಟ್ಟೋಲಗ 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 ನೋಡು 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 ಕಮನೀಯ ಅಂಬುಜ ಪೋಯುಗೋ ಕಮನೀಯ ಅಂಬುಜ ಪೂವು ಅಂಬುಜ ಪೂವು ಅಂಬುಜ ಪೂವು ಅಂಬುಜ 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 ಪೋಯುದು ದಿನಪ ವಿಮಲ ಸ್ಪರ್ಶದೋಡಿ ವಿಮೋದಗೊಂಡು ದಿನಪನ ದಿವಾಕರನ ಸೂರ್ಯನ ವಿಮಲ ಸ್ಪರ್ಶದೋಡಿವೆ ಮೋದಗೊಂಡು ಸೂರ್ಯನ ವಿಮಲ ಸ್ಪರ್ಶದೋಡಿವೆ ಮೋದಗೊಂಡು ಅಂಬುಜ ಗೋವಿಂದು ರಮಿಪ ಜೋಡಿಗ ಹಂಸ ಬಲು ಚಂದ ಜೋಡಿ ಹಂಸ ಜೋಡಿ ಹಂಸ ಜೋಡಿ ಹಂಸ ರಮಿಪ ಜೋಡಿಯ ಹಂಸ ಬಲು ಚಂದ ಮತ್ಸ್ಯ ರಮಣೀಯ ಕ್ರೀಡೆಯು ಸೊಬಗಲ್ದ ಮತ್ಸ್ಯ ರಮಣೀಯ ಕ್ರೀಡೆ ಮತ್ಸ್ಯದ ರಮಣೀಯ ಕ್ರೀಡೆ ಮತ್ಸ್ಯದ ಕ್ರೀಡೆ ಮತ್ಸ್ಯದ ಕ್ರೀಡೆ ಮತ್ಸ್ಯದ ಕ್ರೀಡೆ ನೋಡಲ್ದ ರಮಿಪ ಜೋಡಿಯ ಹಂಸ ಬಲು ಚಂದ ಮತ್ತೆ ರಮಣೀಯ ಕ್ರೀಡೆಯು ಸೊಬಗಂದ ಅಮಮ 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 ಬಸಗಸಿನ ಜಲಜಾತ್ರೆ ಅಮಮ ಜಲಜಾತ್ರಿ ಅಮಮ ಜಲಜಾತ್ರಿ ನೋಡಲ್ ಅಮರತ ರಂಗಿಣಿ ಶುಭಗಾತ್ರೆ ನೋಡು ಶುಭಗಾತ್ರೆ ಜಲಜಾತ್ರಿ ಶುಭಗಾತ್ರಿ ಜಲಜಾತ್ರಿ ಅಮಮಾಯಿ ಧಿತನ ದಿನ್ನತೈ ತೊಂದನ ದಿನ್ನತೈ ಧಿತನ ದಿನ್ನ ದಿತ್ತೊಂದನ ದಿನ್ನತೈ ತೊಂದನ ದಿನ್ನ ದಿತ್ತೊಂದನ ದಿನ್ನ ತತ್ತೊಂದನ ದಿನ್ನ ದಿತ್ತೊಂದನ ದಿನ್ನತೈ ತತ್ತ ತಗಡ 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 ತೈ
ತೈ ತೈ ತೈ ತೈ ತಾತಕಿತ ದಿನ ತೈ ಹಿಮಿತ ದಿನ ತೈ ತಯತ ದಿನ ತೈ ತಯತ ದಿನ ತೈ ತೈ ತಕತ ದಿನ ತೈ ತೈ ಹಿಮಿತ ದಿನ ತೈ ತೈ ತಯತ ದಿನ ತೈ 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 ಅಮಮ ಅಮಮ ದುಗದಿನ ಜಲಗಾತ್ರಿ ನೋಡ ಅಮರತ ರಂಗಿಣಿ ಶೋಭಗಾತ್ರಿ ಅಮಮ ಹೀಗೆ ಜಲಕ್ರೀಡೆ ಆಡಿದ್ರೆ ಶೀತ ಆಗ್ತದೆ ಮಕ್ಕಳೇ ನಿಮಗೆ. ಶೀತ ಆಗಿ 10 ದಿವಸ ಆಯ್ತು. ಭೀಮಾ ಶಕುನಿ ಮಾವ 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 ಇಲ್ಲಿ ಬಾ ಮಗ. ಏನು ಮಾವ ಏನು ಜಲಕ್ರೀಡೆಯ ಈಗ ಮಗ ಏನು ಇದನ್ನು ಕುಡಿ. ಇದು ನನಗೆ ಮಾತ್ರ ನಿನಗೆ ಬಾ. ನಿಮಗೆ ಪಕ್ಷಪಾತವ? ಪಕ್ಷಪಾತ ಅಂದ್ರೆ ನಾನು ಬರ್ಲಿಕ್ಕೆ ಉಂಟು ಇಲ್ಲಿಗೆ. ಇಲ್ಲದಿದ್ರೆ ನಿಮ್ಮ ಅಳಿಯ ನಾನು ಹೌದು. ಸೋದರ ಅಳಿಯ ಒಂದು ದಿವಸ ಆದ್ರು ನನಗೆ ಕುಡಿಲಿಕ್ಕೆ ಬೇಕಂತ ಕೇಳಿದೀರ? ಅಲ್ಲ, ಇದನ್ನು ಕುಡಿದು ಸಾಹಿತ್ಯ ಯಾಕೆ? ಯಾರವ ನಮಗೆ? ಯಾರು? ಅತಿಥಿ. ಅತಿಥಿ ದೇವೋಭವ. ಮತ್ತೆ ಅಲ್ವಾ? ಅವನಿಗಾಗಿ ತಂದದ್ದನ್ನು ಪರರಿಗಾಗಿ ಮೀಸಲಿಟ್ಟದ್ದನ್ನು ಯಾವ ಕಾಲಕ್ಕೂ ಮತ್ತೊಬ್ಬ ಗ್ರಹಿಸ ಕೂಡದು. ನನ್ನ ಮಾವನದ್ದು ಇದೇ ವಿಶೇಷ. ಅವರ ಜೀವಮಾನದಲ್ಲಿ ಇಲ್ಲಿಯವರೆಗೆ ಅವನು ಕುಡಿಲಿಲ್ಲ. ಯಾರ್ಯಾರಿಗೆ ಕುಡಿಸಿ ಚಂದ ನೋಡಿದ್ರು. ಅವರವರು ಕುಡಿಯುವವರು ಬೇರೆಯವರಿಗೆ ಹೆಚ್ಚು ಕೊಡುವುದಿಲ್ಲ ಮಗ. ಕುಡಿಯದಿದ್ದರೆ ನೀನು ಬೇಸರ ಮಾಡಬೇಡ. ಬೇಸರ ನಾವಿರುವರು ಹಂಚಿ ಕುಡಿಯುವ. ಆ ನರ ಅವನಿಗೆ ಹುಟ್ಟುವಾಗಲೇ ಹೋಗಿದೆ. ಎಂತದು? ಆ ಬೇಸರದ್ದು ಎಂತದ ಹಂಚಿ ಕುಡಿ? ಹಂಚಿ ಕುಡಿಲಿಕ್ಕೆ ನಾನು ನಿನ್ನಾಗೆ ಧರ್ಮಕ್ಕೆ ಸಿಕ್ಕಿದ ಕುಡಿಯುವುದಲ್ಲ. ಧರ್ಮದ ಧರ್ಮ. ಹಕ್ಕಿನ ಹಕ್ಕಿನ. ಕುಡಿ ಕುಡಿ. ಕುಡಿತೇನೆ. ಅದು ನಿನಗೆ ಆಯ್ತದೆ. ಆಯ್ತಾ? ಸರಿ ಕುಡಿ. ನೀ ಕುಡಿಬೇಕು. ಯಾಕೆ? ನೀ ದೊಡ್ಡ ಕುಡಿ. ಬರೇ ಕುಡಿ ಅಲ್ಲ ಮಾವು, ನೀವು ರಣ ಕುಡಿ. ಚಂದ್ರವಂಶದ ರಣ ಕುಡಿ. ರಣ ಕುಡಿ. ಕುಡಿ ಕುಡಿ ಕುಡಿ. ಸರಿ ಕುಡಿ. ಓಯ್, ಅದೊಂದು ಮಾತ್ರ ಹಾಗೆ ಕಾಸಿನ ಮಜ್ಜಿಗೆ ತೆಗೆದ ಹಾಗೆ. ನೀನು ತಂಬಿಗೆ ನುಂಗಬೇಡ. ನಾಡಿದ್ದು ನನ್ನ ಮಾವನಿಗೆ ಬೇಕಿದು. ಇವ ಹೇಳುವಾಗ ನನ್ನ ಅತ್ತಿ ಸಂಚಯಕ್ಕೆ ಅಂತ ಯಾರಾದ್ರೂ ಕೈತು. ಅದಕ್ಕೆ ಬೇರೆ ಉಂಟು ಮಾವ. ಇಲ್ಲಿ ಕೊಡು. ಹುಡುಕುದ ಬಿದ್ದಿದ? ಹುಡುಕುದೆಂತದು? ಎಂತ ಬಿದ್ದದ? ಮಾವ ಕುಡ್ತಿರೆ ಹೊಟ್ಟೆ ತುಂಬಬೇಕು. ಹೌದು, ಇವನ ಕಣ್ಣು ದೊಡ್ಡದಾಗ್ತಾ ಉಂಟ. ಹೊರಗೆ ಬರ್ತದ ಅಂತ. ಏನಾಯ್ತಾ? ಮಾವ ಚಳಿಯ ಗಂಟಲಿನಲ್ಲಿ ಒಂದು ರೀತಿಯ ವ್ಯತ್ಯಾಸ. ಏನು ಗಂಟಲಿನಲ್ಲಿ ಕಿರಿಕಿರಿಯೇ? ಒಂದು ರೀತಿ ಅದೇ ಅನುಭವ. ಅದು ಕಿರಿಕಿರಿ ಅಲ್ವಾ? ಮತ್ತೆ ಏನಾಗ್ತದೆ ನಿಮಗೆ? ಎಂತ? ಅದು ಹಾಗೆ ಹಾಗೆ. ಅದಕ್ಕೆ ಅವನು ಇವತ್ತು ಪ್ರಥಮ ಕುಡ್ತದಲ್ವ? ಹೌದು. ಅದಕ್ಕೆ ಕೆಲವು ಸಲ ಹೀಗೆ ಆಗ್ತದೆ. ಹೇಗೆ? ಈ ಮೊದಲ ಸಲ ಕುಡಿಯುವಾಗ ಈ ಜಾಗದಲ್ಲಿ ಸ್ವಲ್ಪ ಸುಟ್ಟ ಹಾಗೆ ಆಗ್ತದೆ. ಇಲ್ಲಿ ಪೂರ್ತಿ ಸುಟ್ಟ ಮೇಲೆ ಎಷ್ಟು ಕುಡಿದ್ರು ಏನಾಗುದಿಲ್ಲ. ಇವರ ಜೀವನದೊಂದು ಅನುಭವ. ತಿಳುವಳಿಕೆ ಅದು ಅನುಭವ ಅಲ್ಲ. ಓ ಮಾವ, ಹೊಟ್ಟೆಯಲ್ಲಿ ಬೆಕ್ಕಿಯ ಉಂಡೆ ಹೋದ ಮಗ, ಏನು ಮಾವ? ನಿನ್ನ ಹೊಟ್ಟೆ ಉರಿಯು ಕಡಿಮೆ ಆಗ್ತದೆ. ನಿನ್ನನ್ನು ನೋಡುವಾಗ ಕೆಲವರಿಗೆ ಉರಿ ಉರಿ ಆಗ್ತದಲ್ಲ ಮಗ, ಅದು ಕಡಿಮೆ ಆಗ್ತದೆ. ನಿನಗೆ ನಾನೊಂದು ವಸ್ತು ಕೊಡ್ತೇನೆ ಮಗ. ಈಗ ನೋಡು, ಇದು ಲಡ್ಡು. ಲಡ್ಡು ನಿನಗಾಗಿ ತುಪ್ಪ ಹಾಕಿ ಮಾಡಿದ ಲಡ್ಡು. ಅದನ್ನು ಮಾಡುವಾಗ ತುಪ್ಪ ಹಾಕಿದ್ದಾರೆ, ಈಗ ಬೆಣ್ಣೆ ಬೀಳ್ತಾ ಉಂಟು. ಒಂದೆಯ ಮಾವ ನನಗೆ. ಇವತ್ತು ಒಂದೇ, ಇನ್ನೊಂದು 10-13 ದಿವಸ ಕಳೆದ ಮೇಲೆ ಇಂಥದ್ದೊಂದು 3 ಮಾಡ್ಲಿಕ್ಕೆ ಉಂಟು ಮಗ. ನನ್ನ ಮಾವನ ತಲೆ ನೋಡಿ. ಎಂತದ್ದು ಇಂಥದ್ದು ಪುಟ್ಟ ಪುಟ್ಟ ಕೈಗಳು ನೋಡಿ ಹೀಗೆ ಇಟ್ಕೊಳ್ತಾರೆ. ಚೇಡಿ ಹಾಗೆ ಹಾಗೆಲ್ಲ ಈಗ ಸರಿ. ಈಗ ಇದು ಒಂದು ಉಂಡೆ, ಮತ್ತೊಂದು ಉಂಡೆ ನೀರು. ನಿನ್ನಾಗೆ
ಉಂಟು ಅದು ಕೂಡ. ಸೋರ್ಣಗೆಡ್ಡೆಗೆ ಈಗ ಸ್ವಲ್ಪ ಬೇಕಾ? ಹೇ, ಅದನ್ನು ನೀನು ತಿನ್ನು. ನೀನ್ ತಿನ್ನು ಮಗ, ನೀನ್ ತಿನ್ನು. ನೀನು ತಿಂದು ಉಳಿದ್ರೆ ಅಲ್ವ? ಅಲ್ಲ ಮಾವ, ಮತ್ತೆ ನಾವು ನೀನ್ ತಿನ್ಬೇಕು. ತಿನ್ನುವುದು ನೋಡುವಾಗ ನನಗೊಂದು ಮಾತು ನೆನಪಾಯ್ತು ನಿಮ್ಮ ಮಾತು. ಆಮೇಲೆ ಹೇಳ, ನಾನು ಸುಮಾರು ಹೇಳ್ತೇನೆ. ಅಲ್ಲ, ಇದು ಒಳ್ಳೆ ವಿಷಯ. ಹೇಗೆ? ಕೆಲವರೆಲ್ಲ ಹುಟ್ಟಿದ್ದಕ್ಕಾಗಿ ತಿನ್ನುವುದಂತೆ, ಇನ್ನು ಕೆಲವರು ತಿನ್ಲಿಕ್ಕಾಗಿಯೇ ಹುಟ್ಟಿದಂತೆ. ನಾನು ಅಂದ್ರೆ ಯಾವ? ನಾನಲ್ಲ, ಅವ ಎರಡು. ನೀವು ಎರಡವ. ಏ ಹೊಟ್ಟೆ ಬಾಪ ಎಂತದು? ಇದು ಅಪರೂಪಕ್ಕೆ ಸಿಕ್ಕಿದವರು ಎಲ್ಲ ಮುಗಿಸ್ತಾನಂತಲ್ಲ. ಇವ ಈಗ ತಿಂದರೆ ಯಾಕೆ ಆಗ್ತದೆ? ಮತ್ತೆ ಇವನಿಗೆ ಕಾಲು ಎತ್ತಲಿಕ್ಕೆ ಆಗುದಿಲ್ಲ ಆಗ್ತದೆ. ಎಲ್ಲಿ ಹೊಟ್ಟೆ ಬಾತ, ನೀನು ತಿನ್ಲಿಕ್ಕಾಗಿ ಹುಟ್ಟಿದವನು. ತೋಳದ ಹೊಟ್ಟೆ ಮನೆ ತಿನ್ನ ತಿನ್ನ ಸರಿ ತಿನ್ನ. ಅಲಕೆ ಬೇಕೆನು ನಾನೇ ಆಯುಧ ಜನಪರಾಕ್ರಮರೆಮ್ಮ ಜನನವ ಜನನಿ ಎರಗಿದಳೈಸ ಜತನವು ಕೆಣಕಳುಳಿತಲ್ಲ. ಕುಡಿದ ಮೇಲೆ ಶಕುನಿ ಯಾರು ಕೌರವ ಯಾರು ಅಂತ ಗೊತ್ತಾಗುದಿಲ್ಲ. ನನ್ನ ಮೇಲೆ ಬರ್ತಾರೆ. ಪಾಪ ಅದೊಂದು ಮೂಲೆಯಲ್ಲಿ ಉಂಟು. ಅದು ಅವರು ಇಲ್ಲಿ ನಾನು ಇಲ್ಲಿದ್ದೇನೆ. ದಾಸು 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 ಎಂತ ಧೃತರಾಷ್ಟ್ರಸೂತ. ನೀವು ಎಂತದ್ದು ಮಾವ ಪ್ರಾಣಿಯನ್ನು ಕರೆದಾಗೆ ದಾಸು ದಾಸು ಅಂತ? ಧೃತರಾಷ್ಟ್ರಸೂತ ಹಾಗೆ ಹೇಳಿ. ದಾಸು. ದಾಸು ಧೃತರಾಷ್ಟ್ರಸೂತ. ಅದು ಬೇಡ. ಬೇಡ. ಈ ಸೇರಿತು. ನೀರಿನಪ್ಪ ಹೋಗಿದ ದಿವಂಗತ ಪಾಂಡು. ಎಂತೆ ಎಂತದ ಸುಯೋಧನ ಏನ ಏನು ಒಳ್ಳೆಯದು, ನಮ್ಮದು ತಿಂದು ನಮಗೆ ಕಣ್ಣು ದೊಡ್ಡದು ಮಾಡ್ತೀವಿ. ಹಣಕ್ಕಿತ್ತೀಯ ಕೆಲವರೆಲ್ಲ ತಿನ್ನುತ್ತಾರೆ, ಅವರಿಗೆ ಜೀರ್ಣಿಸುವುದಕ್ಕಾಗುವುದಿಲ್ಲ. ಅವನಿಂದ ಅಭಿನಯ ನೋಡಿ ಅರ್ಥ ಲಡ್ಡು ಹಿಡ್ಕೊಂಡು ದೊಡ್ಡ ಪರಬ್ರಹ್ಮ ಇವ. ಎಂತದ ನಿನ್ನದು ಸಾಧನತೆ. ಎಷ್ಟು ತಿಂದ್ರು ಜೀರ್ಣಿಸಿಕೊಳ್ತಾನೆ. ನೀನು ಮಾಡಿದ್ದನ್ನೇ ತಿಂದದ್ದು ಜೀರ್ಣ ಮಾಡಿದ್ದು. ಬೇರೆಂತದ್ದಿಲ್ಲ ನಿನ್ನದು. ನಾನು ಯಾರು? ಯಾರು ನೀನು? ನಾನು ಸಾಮಾನ್ಯನಲ್ಲ. ಏನು ಅಸಾಮಾನ್ಯ? ಅಲ್ಲಿ ಕಟ್ಟಿದ್ದಾರೆ, ಮೇಲೆ ಹೋಗ್ಬೇಡ. ಸಾಯ್ತು ಈಗಲೇ. ಅದಕ್ಕಿಂತಲೂ ಮೇಲೆ ಏನು ಯಾರು? ದೇವತಾ ಅಂಶ ಸಂಭೂತ ನಾನು. ದೇವತಾಂಶ ಸಂಭೂತ. ಹೌದಾ? ನಿನ್ನ ಅಪ್ಪ ಯಾರು? ವಾಯುಪುತ್ರ. ಮತ್ತೆ ಪಾಂಡು ಯಾರು? ಅಪ್ಪ. ಎಂತದ್ದು? ಅದು ನಿನಗೆ ಸಂಗತಿ ಗೊತ್ತಿಲ್ಲ. ಇವನ ಅಪ್ಪನಿಗೊಂದು ಶಾಪ ಬಂತಲ್ಲ. ಎಂತದು? ಇವನ ಅಮ್ಮನ ಮೈ ಮುಟ್ಟಿದ್ರೆ ಸತ್ತೋದು ಅಂತ. ಕುಂತಿಗೆ ಇರ್ಬೇಕು ಅಂತಾಯ್ತು. ಹೌದು. ಹಾಗಾಗಿ ಒಂದು 2-3 ಜನರನ್ನು ಪ್ರಾರ್ಥಿಸಿ ಮಕ್ಕಳನ್ನು ಪಡೆದರು. ಹೌದಾ? ಶಾಸ್ತ್ರದಲ್ಲಿ ಒಂದು ಮಾತುಂಟು ಮಗ. ಏನು ಮಾವ? ಗಂಡ ಇರುವಾಗಲೇ ಮಕ್ಕಳನ್ನು ಪಡೆಯುವುದಕ್ಕೆ ಅನ್ಯರನ್ನು ಆಶ್ರಯಿಸಿದ್ರೆ ಇದ್ರೆ ಹುಟ್ಟುವ ಮಕ್ಕಳು ಆದರದ ಪಿಂಡ. ಆದರೆ ಆದರ ಪಾಂಡವರು ಆದರದ ಪಿಂಡ. ಆಧಾರದ ಪಿಂಡವೇ. ಹೌದೇನ? ಅಪ್ಪ ಯಾರು ಹೇಳಿದ್ರು ಒಬ್ಬನೇ ಹೆಸರು ಹೇಳ್ತಿ. ಸರಿಯಾಗಿ ಅಪ್ಪ ಯಾರು ಅಂತ ಗೊತ್ತಿಲ್ಲದ ಮನೆ. ಮೂಡಣೆ, ದುರಾತ್ಮನೆ. ತಂದೆ ತಾಯಿಯನ್ನು ಅಣಗಿಸ್ತಾ ಇದ್ದೀಯ. ನಿನ್ನನ್ನು ಬಿಡುವುದಿಲ್ಲ. ಅವನಿಗೆ ಎದ್ದು ನಿಲ್ಲಿಕ್ಕೆ ಕೂಡುದು, ಅವ ನನ್ನನ್ನು ಕೂಡಿದ. ಬಿದ್ರ ನೀನೊಂದು ಕೆಲಸ ಮಾಡು. ಏನು? ಹಗ್ಗ ತೆಕ್ಕೋ. ನಾವು ಇಷ್ಟೆಲ್ಲ ಕಷ್ಟ ಬಂದದ್ದು ಹಗ್ಗ ತಕೊಂಡು ಸಾಯ್ಲಿಕ್ಕಲ್ವೋ? ಮತ್ತೆ ಇವನನ್ನು ಕಟ್ಲಿಕ್ಕೆ ಯಾರು ಕಟ್ಟುದು? ನೀನು. ನೀವು? ನಾನು ನೋಡುದು ಹೇಳ್ಲಿಕ್ಕೆ. ನಾನು ಮಾವ ಅಲ್ವಾ? ನೀವು ನೋಡುದು ಹೇಳು. ಮಾವ ಕಟ್ಲಿಕ್ಕಿಲ್ಲ. ಮಾವ ಕಟ್ಟಲಿಲ್ವಾ? ಹತ್ತಿನಾವತಿ ಯಾರಿಗೆ ನಾಳೆ? ನನಗೆ. ನಿನಗೆ ಬೇಡ. ನಿನಗೆ ಒಂದು ಕೊಡಿಸುವಲ್ಲಿ ಮಾತ್ರ ನನ್ನ ಪಾತ್ರ. ಹೌದಾ? ನಿನ್ನ ಒಂದು ಚಂದ ನೋಡಿದೆ. ನನಗೊಂದು ಸಮಸ್ಯೆ ಮಾವ, ನಾವೊಂದು ಜನ ಮಾಡು. ಜನ ಮಾಡಿದ್ರೆ ಅವರಿಗೂ ಪಾಲು ಕೊಡ್ಬೇಕಾದೀತು. ಹೌದಾ? ಇಂಥ ಸಮಸ್ಯೆಗೆಲ್ಲ ಜನ ಮಾಡ್ಲಿಕ್ಕಿಲ್ಲ, ಅವರವರೇ. ಹೌದಾ? ನೀವು ಜನ ಮಾಡಿದ್ರಲ್ಲಿ ಬಹಳ ಹಿಂದಲ್ಲ. ಜನ ಮಾಡಿದ್ರೆ ಗುಟ್ಟು ಗೊತ್ತಾದ್ರೆ ನಾಳೆ ಅವರು ಹೇಳಿದ್ರೆ ಮತ್ತೆ ಭೀಮನನ್ನು ಕೊಂದು ಕಟ್ಟಿ ಕೈಕಾಲು ಕಟ್ಟು. ಮಾವ, ಇವನನ್ನು ನೋಡುವಾಗ ನನ್ನ ಮನಸ್ಸಿಗೆ ಒಂದು ಯೋಚನೆ. ಹೇಗೆ? ಅವನೊಂದು ಅವಸ್ಥೆ ನೋಡಿ. ಅವ ಬಂದ, ಸರಿ ತಿಂದ, ಅವ ಮಲಗಿದ. ಇದು ನಾವು ಕಟ್ಲಿಕ್ಕೆ ಹೌದು. ಎಂತ ಒಳಗಲಿ ಸಿಕ್ಕಿಲ್ಲ. ಮಾವ ಮಾವ ಸುಯೋಧನ, ಸುಯೋಧನ, ಏನಾಯ್ತು ನಿನಗೆ? ಅವ ಹೇಳಿಲ್ಲ. ಅವ ಒಂದು ಜೀವ ಹೋದದ್ದು, ದೊಡ್ಡ ಜೀವ ಒಂದಿತ್ತು, ಅದು ಹೋದ್ದು. ನಾನು ಅವ ನನ್ನನ್ನು ಕೊಂದಂತ ಇಲ್ಲಪ್ಪ, ನಿಮ್ಮ ಆಗುದಿಲ್ಲ. ನೀವು ಕೊಟ್ಟದ್ರಲ್ಲಿ ಹೇಳಲಿಕ್ಕಿಲ್ಲ.
ಇನ್ನು ಹೇಳ್ಲಿಕ್ಕಿಲ್ವ ಎತ್ತರು ಅಷ್ಟೇ ಅದು ಓದಿದೆ. ನಿಮ್ಮ ಮಾತು ಪೂರ್ತಿ ನಂಬುದಿಲ್ಲ ನಾನು. ನೀನು ಮುಟ್ಟಿ ನೋಡು, ಮುಟ್ಟಿ ನೋಡು. ನಾನು ಕೈ ಕೊಡು. ಇದೆಂತದು ಮಾವ? ಅವನಿಗೆ ಅಲ್ಲಿಗೆ ಪೆಟ್ಟಾಗಿದೆ. ಯಾವಾಗಲೂ ಆನೆ ಲಾಯದಲ್ಲಿ ಇರ್ಬೇಕು. ಆನೆ ಬೆಕ್ಕಿತ್ತು ಅಂತ ಕಾಣ್ತದೆ. ಆಯ್ತಾ? ಇನ್ನು ದೂಡಿ ಹಾಕು ನೀರಿಗೆ. ಎಂತದು? ನೀರಿಗೆ ದೂಡಿ ಹಾಕು. ನಿನಗೆ ಒಮ್ಮೊಮ್ಮೆ ಏನಾಗ್ತಾನೆ ಅಂತ. ಯಾಕೆ? ನೀರಿಗೆ ದೂಡಿ ಹಾಕಿದ್ರೆ ಅವ ಸಾಯುವಾಗ ಬಾಯಿಗೆ ನೀರು ಸಿಗುದಿಲ್ವಾ? ಸಾಯುವಾಗ ನೀರು ಸಿಗಬಾರ್ದು. ಏ ಮಗನೇ, ಏನ್ ಮಾವ? ಅವತ್ತಿಂದದ್ದು ಗಾಂಧಾರದ ವಿಷ. ಸರಿ, ಒಂದು ಸ್ವಲ್ಪ ನೀರು ಒಳಗೆ ಹೋಯ್ತು ಅಂತಾದ್ರೆ ಇಡೀ ಹರಡುತ್ತದೆ. ಮತ್ತೆ ಇವನ ದೇಹ ಯಾವ ವೈದ್ಯರಿಗೆ ಸಿಕ್ಕಿದ್ರು ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹೌದಾ? ಮುಚ್ಚಿ ಕರಗುತ್ತದೆ. ಹೌದಾ? ಆ. ಹಾಗಿದ್ರೆ ನೋಡಿ, ದೂಡಿ ಹಾಕ್ತಾರೆ. ನನ್ನ ಹಳ್ಳಿಯ ಮುಳ್ಳು ಜಾರಿತು, ನಿನ್ನ ಕಣ್ಣಿನ ಉರಿ, ಹೋಯಿತು, ನಿನ್ನ ತಲೆಯ ಬಿಸಿ, ಕೆಳಗಿಳಿತು. ಮುಂದಿನ ಕುರುಕುಲ ಸಾಮ್ರಾಟ ಮಡವೆಗೆ ಸೇಲುವಾಯಿತಾದರ ಒಡಲು ಪರಿಪುರ ಸೇರ್ತು ನಾಗರ ಒಡೆಯನಿಂದು ಬಜಾರ ಬಂದು ದುಡಿದುಳಾವಿ. ವಿಷ ಕುಡಿದರೂ ಈ ಪ್ರಪಂಚದಲ್ಲಿ ಇಬ್ಬರು ಬದುಕಿದ್ದಾರೆ. ಸಮುದ್ರ ಮಥನ ಕಾಲದಲ್ಲಿ ಪರಮೇಶ್ವರ ವಿಷವನ್ನು ಕುಡಿದು ಬದುಕಿದ, ತಾಯಿ ಕೊಟ್ಟ ವಿಷವನ್ನು ಕುಡಿದವ ಪ್ರಹ್ಲಾದ, ಅವನೂ ಬದುಕಿದ್ದಾನೆ. ಮೂರನೆಯ ವ್ಯಕ್ತಿ ಒಬ್ಬ ಇದ್ದಾನೆ ಎಂದಾದರೆ ಈ ಭೀಮಸೇನನೇ ಸರಿ. ಕುಟಿಲತೆಯಿಂದ ವಿಷವನ್ನು ಕೊಟ್ಟರು, ಪ್ರಮಾಣ ಕೋಟಿಯಲ್ಲಿ ನೀರಿಳಿಸಿದರು. ಎತ್ತು ನೋಡುವಾಗ ಫಣಿಪುರ, ಆದಿಶೇಷನಪುರ, ತನ್ನಲ್ಲಿದ್ದ ವಿಷವನ್ನು ಅವನೇ ಹೀರಿದ. ನವ ಬಾಂಡವನ್ನು ಕೊಟ್ಟ, ಅದನ್ನು ಕುಡಿದರ ಪರಿಣಾಮವಾಗಿ ಶತಗಜಪ್ರಾಣಿಯಾದೆ. ಈ ವಿಚಾರ ತಾಯಿಗೆ ತಿಳಿಸಬೇಕು, ನಡೆಯುತ್ತಾನೆ. ಛೀ, ಎಂತ ಮರ ಈ ಚಳಿಗೆ ಗೊತ್ತು ನೋಡಿ, ಟೊಕರ ಟೊಕರ ಅಂತ. ಒಂದು ಉತ್ಸಾಹ ಕೊಡುದು. ಎಂತ ಉತ್ಸಾಹ ಮಾರೆ. ಅದೇ. ನಾನು ತಲೆ ಬಿಸಿಯಲ್ಲಿ ಸಾಯ್ತೇನೆ, ಅವರು ಆಗಾಗ ನಾನು ಬರುವ ಟೊಕರ 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 ಅಂತ. ಅದೇ. ನನ್ನ ಒಂದು ಪ್ರಾರಬ್ಧ. ನಾನು ಯಾರಲ್ಲಿ ಹೇಳಿ ಸಾಯುತ್ತ ಎಂತದ್ದು ಒಂದು ಮಾತು. ಅವ ಸತ್ತ ಅಂತ ಭಾವಿಸಿದ್ರೆ ಅವ ಮತ್ತೆ ಅದಕ್ಕೆ ಬಂದ. ನನಗೆ ಇದೇ ಆಯ್ತಲ್ಲ, ಅವನ ಕೈದ ಪಟ್ಟು ತಿನ್ನುವುದು ಹೋಗುದು. ಮತ್ತೆ ನನಗೊಬ್ಬ ಮಾವ ಇದ್ದಾನೆ, ಸತ್ಯ ಇಲ್ಲ ಮಾರೆ. ಅವ ಇದ್ರೆ ಎಷ್ಟು ಅವತ್ಸ ನಿನ್ನದೆಂತದ್ದು ಸಂಗೀತ ಅಭ್ಯಾಸವ? ನೀವು ಹೇಳಿದಲ್ಲ, ತಲೆ ಬಿಸಿ ಆಗುವಾಗ ಸಂಗೀತ ಕೇಳಬೇಕು, ಕೇಳಬೇಕು, ಹೇಳಬೇಕು ಅಂತ ಹೇಳಿದ್ದೆ. ಇಲ್ಲಿ ಸಂಗೀತಕ್ಕೆ ಜನ ಇಲ್ಲ. ಮತ್ತೆ ನೀನು ಮೊದಲು ಸಾಪಾಸ ಸರಿ ಮಾಡು. ಶಾಪ ನಮಗೆ ಶಾಪ ಅಲ್ಲದ ಮತ್ತೆ ಎಂತದ್ದು ಇದು? ಅಲ್ಲ, ಒಂದು ತಲೆ ಬಿಸಿ ಅಂತ ಹೇಳಿದ್ರೆ ಒಂದು ಉಪಾಯದಲ್ಲಿ ಒಬ್ಬ ಸಾಯ್ಲಿಲ್ಲ ಅಂತ ಆದ್ರೆ ಅವನನ್ನು ಸಾಯಿಸಲಿಕ್ಕೆ ಬೇರೆ ಉಪಾಯವೇ ಇಲ್ಲ ಅಂತ ಅರ್ಥವ? ನನ್ನ ತಲೆಗೆ ಹೋಗುದಿಲ್ಲ. ಮರಳಿ ಮರಳಿ ಎತ್ತವ ಮಾಡು, ಹೊರಳಿ ಹೊರಳಿ ನಿಶ್ಚಯ ಮಾಡು. ಇನ್ನು ನೀನು ಒಂದು ಪದ್ಯ ಬಾಯಿಪಾಠ ಮಾಡಬೇಕು. ಯಾವ್ದದು? ಏನ ಮಾಡಲಿ ಪಾಂಡವರ ಸೋಲಿಪಡೆ. ಇದೇ ಪ್ರಸಂಗವಿಲ್ಲ, ಎಲ್ಲ ಪ್ರಸಂಗದಲ್ಲಿ ಆಗ್ತದೆ. ಪಾಂಡವರು ಸಾಯುವಲ್ಲಿವರೆಗೆ ಅದನ್ನು ಯೋಚನೆ ಮಾಡಬೇಕು. ಖಂಡಿತ ಬಿಡುದಿಲ್ಲ. ನಿನಗೊಂದು ವಾಸ್ತವ ಹೇಳ್ತೇನೆ. ಏನು ಮಾವ? ವಾರಣಾವತ, ವಾರಣಾವತ ಪಾಂಡು ಚಕ್ರವರ್ತಿ ಬದುಕಿರುವಲ್ಲಿವರೆಗೆ ಅಲ್ಲಿ ಭಾರೀ ವಿಜೃಂಭಣೆಯಿಂದ ಶಿವನ ಬಗ್ಗೆ ಬಹಳಷ್ಟು ಉತ್ಸವ ನಡೆಯುತ್ತಿತ್ತು. ಶಿವೋತ್ಸವ, ಶಿವೋತ್ಸವ. ಈಗ ಈಗ ಪಾಂಡು ಸತ್ತಿದ್ದಾನೆ, ಅಲ್ಲಿ ಉತ್ಸವ ನಿಂತಿದೆ. ಅದಕ್ಕೆ ನಾವು ಕಡಿಮೆ ಕೈ ಕಾಲೆಲ್ಲ ಸೇರಿಸುವ. ಅದು ನಮಗೆ ಹೇಳಿಕೊಡ್ಬೇಕಾ? ಪಾಂಡು ಚಕ್ರವರ್ತಿ ಇರುವಾಗ ಜನತೆ ಬಹಳಷ್ಟು ಆನಂದದಿಂದ ನಿನ್ನ ಯಾಕೆ ಹೋಗುದು? ನಿನ್ನ ಅಪ್ಪ ಸತ್ತನ? ಮತ್ತೆ ನೀವ್ ಯಾಕೆ ಆಗ್ತದೆ? ನಾನು ಅವರ ಶ್ರದ್ಧಾಂಜಲಿಗೆ ಅಭ್ಯಾಸ ಮಾಡುದು ಈಗಲೇ. ಪಾಂಡವರು ಸತ್ತ ಮೇಲೆ ಏನ್ ಮಾಡ್ಬೇಕು ಅಂತ ಇದು ಅಭ್ಯಾಸ, ನಾವು ಅಳ್ಲಿಕ್ಕಿಲ್ಲ. ಒಂದು ನಾಟಕ ಪಾಂಡು ಚಕ್ರವರ್ತಿಯ ಬಗ್ಗೆ ಇನ್ನೂ ನೆನಪುಂಟು ಅಲ್ಲಿಯವರಿಗೆ. ಪಾಂಡುವಿನ ಮಕ್ಕಳು ಬಂದಾದರೂ ಅಂತಹ ಒಂದು ಹಬ್ಬವನ್ನು ಆಚರಿಸಲಿ ಎಂಬ ಹಾಗೆ ಕಾತರದಿಂದ ಅಲ್ಲಿಯವರು ಕಾಯ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಎಬ್ಬಿಸುವುದು. ಸರಿ, ಸುದ್ದಿ ಎಬ್ಬಿಸಿ ಆ ಸುದ್ದಿ ಪಾಂಡವರು ಇಲ್ಲಿಂದ ಅಲ್ಲಿಗೆ
ಹೋಗುವ ಹಾಗೆ ಒಂದು ವ್ಯವಸ್ಥೆ ಆಗಿದೆ. ಹೋದ ಮೇಲೆ ಹೋದ ಮೇಲೆ ಹಾ. ಅಲ್ಲಿ ಅವರನ್ನು ಹೇಗಾದ್ರೂ ಮಾಡಿ ಹಾ. ಮುಗಿಸುವುದಕ್ಕೆ ಒಂದು ಉಪಾಯ ಆಗಬೇಕು. ಯಾರಿದ್ದಾರೆ ಅಲ್ಲಿ? ಅಲ್ಲಿ ಒಬ್ಬ ನನಗೆ ಅತ್ಯಂತ ಆತ್ಮೀಯರಾದಂತಹ ವ್ಯಕ್ತಿ ಇದ್ದಾರೆ. ಹೇಗೆ ಜನ ಹೇಗೆ ಅವನು? ಜನ ನನಗಿಂತ ಒಳ್ಳೆಯ. ಹೌದಾ? ಅರ್ಥ ಆಯ್ತು ನನಗೆ, ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಹೆಸರು ಸುರೋಚನ ಅಂತವನ ಹೆಸರು. ಸುಲೋಚನ. ಅವನಲ್ಲಿ ಹೋಗಿ ಅಷ್ಟೇ ಅಲ್ವಾ? ಅಷ್ಟು ಮಾಡಿದ್ರೆ ಮತ್ತೆ ನಾನು ಇದ್ದೇನೆಯಲ್ಲ. ಎದ್ದನು ಭಗವಂತ ನಾನೇ ಸಿದ್ಧಿ ಬುದ್ಧಿವಂತ, ಎದ್ದನು ಭಗವಂತ ನಾನೇ ಸಿದ್ಧಿ ಬುದ್ಧಿವಂತ, ನಾನೇ ಸಿದ್ಧಿ ಬುದ್ಧಿವಂತ. ಪೆದ್ದನಾದ ಆ ದೇವನ ಭಜನ ಇದ್ದುದ ಬೇಳುವೆ ನಿಮಗಂತ, ಇದ್ದುದ ಬೇಳುವೆ ನಿಮಗಂತ. ಬಣ್ಣದ ತಂತದ ನಮ್ಮನು ಸುಜನರ ನಡುವಿನೊಳಿರಿಸಿಗನು, ಕಣ್ಣಿಗೆ ಬಟ್ಟೆಯ ಕಟ್ಟಿದ ನ್ಯಾಯವ ದೇವತೆಗವತಾನು. ಎದ್ದನು ಭಗವಂತ ನಾನೇ ಸಿದ್ಧಿ ಬುದ್ಧಿವಂತ, ನಾನೇ ಸಿದ್ಧಿ ಬುದ್ಧಿವಂತ, ಸಿದ್ಧಿ ಬುದ್ಧಿವಂತ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನನ್ನ ಪರಿಚಯ ಐತೆ ಇಲ್ವಲ್ಲ? ಸರಿ, ನನ್ನೊಮ್ಮೆ ನೋಡಿ ಅಂತೆ. ನರ ಮನುಷ್ಯ ಉಗ್ರ ನರಸಿಂಹ ಅಂತ ಹೇಳಿರಲ್ಲ, ಹಾಗಾದ್ರೆ ನರ ಮನುಷ್ಯನಾಗಿ ನಾನು ಕಾಣಲು ಹೋದಾಗಿದ್ರಿ. ನಿಮ್ಮ ನರ ಎಲ್ಲಿಂದ ಹುಟ್ಟಿದೆ ನಿಮಗೆ ನೆನಪುಂಟ? ಹೇಳ್ತೇನೆ ಕೇಳಿ. ವಾನರ ಎನ್ನುವ ಶಬ್ದದಿಂದ ರಾ ತೆಗೆದು, ನರಿ ಎನ್ನುವ ಶಬ್ದದಿಂದ ನಾ ತೆಗೆದು ನರ ಅಂತ ಮಾಡಿದ್ದಾರೆ. ಹಾಗಾಗಿ ಮನುಷ್ಯನಿಗೆ ಎಷ್ಟಿದ್ರು ಬೇಕು ಬೇಕೆನ್ನುವ ಚಪಲತೆ ಇರುವುದು ಅದು ವಾನರ ಬುದ್ಧಿಯಿಂದ. ಅದನ್ನು ಪಡೆಯುವಲ್ಲಿ ಏನಾದರೂ ಕುತಂತ್ರ ರೂಪಿಸುವುದರಲ್ಲಿ ಅದು ನರಿ ಬುದ್ಧಿಯಿಂದ. ಹಾಗಾಗಿ ಮನುಷ್ಯನನ್ನು ನರ ಅಂತ ಕೊಂಡಾಡಿದ್ರು. ಏನು ಮಾಡುದು ಸ್ವಾಮಿ? ನನ್ನ ಪರಿಚಯ ಇಲ್ಲದವರೇ ಇಲ್ಲ. ನಿಮಗೊಂದು ಮಾತು ಗೊತ್ತುಂಟ? ಕಾಗೆ ತಿನ್ನದ ವಸ್ತಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಕುಡಿದ ಅಮಲಿಯಲ್ಲಿ ಕುಡಿತನಾಡದ ಮಾತುಗಳಿಲ್ಲ. ಹಾಗೆ ಈ ಊರಲ್ಲಿ ನನ್ನ ಪರಿಚಯ ಇಲ್ಲ ಅಂತ ಹೇಳಿದವರೇ ಇಲ್ಲ. ಅಷ್ಟೇ ಹೆಸರು ಉಂಟು. ಆದ್ರೆ ಏನ್ ಮಾಡುದು ಹೇಳಿ ಸ್ವಾಮಿ? ಓ ನಮ್ಮ ಜೀವನವೇ ಹಾಗಾಗೋಗಿದೆ. ಏನು ಮಾಡಿದ್ರೆ ಸರಿಯಾಗುವುದಿಲ್ಲ. ಈ ಜೀವನ ಎನ್ನುವುದೇ ಒಂದು ವಿಶ್ವವಿದ್ಯಾಲಯ. ಇದರಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಆತನ ಬದುಕಿನ ಪರೀಕ್ಷೆಗಳು ಅಂತ ಹೇಳಿದ್ದಾರೆ. ಹಾಗಾಗಿ ನ್ಯಾಯ ದೇವತೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಸತ್ಯವನ್ನು ಹೇಳ್ತೇನೆ ಪ್ರಮಾಣ ಮಾಡಿದಲ್ಲಿ, ಹಾಗಾದ್ರೆ ನ್ಯಾಯ ದೇವತೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ರು ದೇವರ ಕಣ್ಣಿಗೆ ಬಟ್ಟೆ ಕಟ್ಟಲಿಕ್ಕೆ ಆಗ್ತದ? ದೇವರು ಎಲ್ಲವನ್ನು ನೋಡುದಿಲ್ವಾ? ಅದು ಜನಗಳನ್ನು ಹೀಗೆ ಅಂತ ತಿಳಿದಿದ್ದಾರೆ. ಇದರಲ್ಲಿ ದೇವರನ್ನು ಹೆಡ್ಡರ್ ಅಂತ ಹೇಳ್ಬೇಕಾ, ಬುದ್ಧಿವಂತ ಅಂತ ಹೇಳ್ಬೇಕಾ? ನಮಗೊಂದು ಅರ್ಥ ಆಗುದಿಲ್ಲ. ಮತ್ತೊಂದು ಮಾತು ಗೊತ್ತುಂಟ? ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳಿದ್ದಾರೆ. ಈ ಪ್ರಪಂಚದಲ್ಲಿ ತಾಯಿಗಿಂತಲೂ ಹೆಚ್ಚು ರುಚಿಕರವಾದಂತಹ ಹಾಲು ಕೊಡುದು ಗೋಮಾತೆ ಬಿಟ್ಟರೆ ಬೇರೆ ಯಾವುದಿಲ್ಲ. ಅಂತ ಗೋಮಾತೆಗೆ ಒಂದೇ ಒಂದು ಕರು ಹುಟ್ಟುದು. ಊರಿಡಿ ಹೊಲಸು ಮಾಡುವ ಹಂದಿಗೆ 100 ಮರಿಗಳು ಹುಟ್ಟುತ್ತಾರೆ. ಹಾಗಾದ್ರೆ ದೇವರಿಗೆ ಯಾವುದನ್ನು ಕೊಡ್ಬೇಕಂತ ದೇವರಿಗೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಕುಂಬಳಕಾಯಿಯನ್ನು ಬಳ್ಳಿಲಿ ಇಡ್ತಾನೆ, ಸಣ್ಣ ನೆಲ್ಲಿಕಾಯಿಯನ್ನು ಮರದಲ್ಲಿ ಇಡ್ತಾರೆ. ಹಾಗಾಗಿ ಎಲ್ಲ ಮಕ್ಕಳು ಹೇಳಿದ್ರು, ಕುಂಬಳಕಾಯಿ ಬಳ್ಳಿಲಿ ಇಟ್ಟನು, ನಮ್ಮ ಶಿವ ನೆಲ್ಲಿಕಾಯಿ ಮರದಲ್ಲಿ ಇಟ್ಟನು, ಉಳುವುದೆಲ್ಲ ಕೊಟ್ಟು ಕೈಲಾಸ ಸೇರಿ ಬಿಟ್ಟನು ಅಂತ ಹೇಳುದು ಹಾಗೆ ಅಲ್ವೇ? ಹಾಗಾದ್ರೆ ದೇವರಿಗೆ ಯಾವುದನ್ನು ಕೊಡಬೇಕು, ಎಲ್ಲಿಗೆ ಕೊಡಬೇಕು ಅನ್ನೋದು ಗೊತ್ತಾಗುದಿಲ್ವೇ? ಮತ್ತು ಕೇಳ್ತಿರೋ ವಿಷಯ ಸ್ವಾಮಿ, ಈ ಪ್ರಪಂಚದಲ್ಲಿ ದಿವಸಕ್ಕೆ 100 ಗೋವುಗಳನ್ನು ಕಡಿತಾರೆ. ಆದ್ರೆ ಅದರ ಬಗ್ಗೆ ಯಾರು ಚಕಾರ ಶಬ್ದ ಎತ್ತುವುದಿಲ್ಲ. ಒಂದು ಹುಲಿಯನ್ನು ಕೊಂದು ಅದರ ಉಗುರನ್ನು ಮಾರಾಟ ಮಾಡಿದ್ರೆ ಊರಿಗೆ ಗಲಾಟೆ ಮಾಡ್ತಾರೆ. ಅದೇ ರೀತಿ ಜನಗಳು ಇಲ್ಲಿ ಸ್ವಾಮಿ. ಏನು ಮಾಡುದು ಹೇಳಿ? ನಮ್ಮ ಜೀವನವು ಹೀಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಬೇಕಾದಷ್ಟರಲ್ಲಿ ವಿದ್ಯೆಗಳು ಗೊತ್ತುಂಟು. ನಮ್ಮ ಲಕ್ಷ್ಮಿ ಕೈಗೊಟ್ಟಿದ್ದಾಳೆ. ಪಕ್ಕದ ಮನೆಯವಳು ಗಿರಿಜಾ ಓಡಿ ಹೋಗಿದ್ದಾಳೆ. ನಂಗೆ ಲಕ್ಷ್ಮಿ ನಮ್ಮ ಹತ್ರ ಇಲ್ಲ, ಹಾಗಾಗಿ ನಾನು ಸೋತಿದ್ದೇನೆ. ಮಹಾಲಕ್ಷ್ಮಿ ಅಲ್ಲಿ ಕೂತಿದ್ದಾಳೆ ಮೇಲೆ, ಇಲ್ಲಿ ಬರಲಿಲ್ಲ. ಹಾಗಾಗಿ ನಮ್ಮ ಬರ್ತಾಳೆ ಇನ್ನು ಯಾವಾಗಂತ ನೋಡ್ಬೇಕಷ್ಟೇ. ಹಾಗಾಗಿ ಜೀವನದಲ್ಲಿ ನಮ್ಗೆ ತೊಂದರೆ ಆಗಿದೆ ಅಂತ ನಾನು ಹೇಳುದು. ಏನು ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಕೊನೆಗೊಂದು ಗಾದೆ ಮಾತುಂಟು ಸ್ವಾಮಿ, ಏನಾದ್ರೂ ಒಂದು ಬುದ್ಧಿವಂತಿಕೆ ಮಾಡಿ ಅಲ್ಲ ತೆಂಕು ಬೇಡ ಅಂತೇಳಿ ನಾನು ಬಡಗಿಗೆ ಹೋದೆ. ಬಡಗಿನಲ್ಲಿ ಯಾರೋ ಚೊರೆ ಮಾಡಿದ್ರು ಅಂತೇಳಿ ಮತ್ತೆ ನಾನು ತೆಂಕಿಗೆ ಬಂದೆ. ಇದು ಕೊನೆಗೆ ಏನಾಯ್ತು? ಒಂದು ಗಾದೆ ಮಾತುಂಟು, ಕಲ್ಲೊಟ್ರವ ಕೊನೆಗೂ ಕಲ್ಲೊಟ್ರವನಾಗಿ ಆಗಿ ಹೋದಂತ ಗಾದೆ ಮಾತುಂಟು. ಕಲ್ಲೊಟ್ರವನ ಕಥೆ ಗೊತ್ತಿಲ್ವಾ? ಈ ಬಂಡೆ ಕಲ್ಲನ್ನು ಪುಡಿ ಮಾಡುವವರಿಗೆ ಕಲ್ಲು ಒಟ್ರು ಅಂತ ಹೇಳುವ ಒಂದು ಕ್ರಮ ಉಂಟು, ಒಂದು ವಿಷಯ ಉಂಟದ. ಹಾಗೆ ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಕಲ್ಲು ಗುಟ್ಟಿಗರು ಅಂತ ಹೇಳುದು. ಅವನ ಬದುಕಿನ ಒಂದು ಕಥೆ ಹೇಳ್ತೀನಿ. ಒಬ್ಬ ಕಲ್ಲು ಒಟ್ರವ ಇದ್ದ. ದಿವಸಗಳು ಕಲ್ಲು ಒಡೆದು ಅವನ ಮೈ ಕೈಯೆಲ್ಲ ಕಪ್ಪಾಗಿತ್ತು. ಸೂರ್ಯನ ಬಿಸಿಲು ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಹೀಗೆ ಒಂದು ದಿವಸ ದೇವರು ನೋಡಿದ್ದ, ಸೂರ್ಯ ದೇವರೇ, ನಿನ್ನಷ್ಟೇ ನಾನು ಬೆಳ್ಳಗಾಗಿದ್ರೆ ಈ ಪ್ರಪಂಚವನ್ನು ಬೆಳಗಿಸಿದೆ, ಕಲ್ವಟ್ರವನಾಗಿ ಹೋದೆಲ್ಲ ಅಂತ. ದೇವರಿಗೆ ಇವನನ್ನು ಪರೀಕ್ಷೆ ಮಾಡ್ಬೇಕಂತ ಮನಸ್ಸಾಯಿತು. ತಕ್ಷಣ ಇವನನ್ನು ಸೂರ್ಯನನ್ನಾಗಿ ಮಾಡಿದ. ಸೂರ್ಯನ ಮಾಡಿ ನವಮಂಡಲದಲ್ಲಿ ಸಂಚಾರ ಮಾಡ್ತಿರುವಂತಹ ಹೊತ್ತಿನಲ್ಲಿ ಜೋರಾಗಿ ಒಂದು ಮೋಡಗಳ ಅಡ್ಡ ಬಂತು. ಅಡ್ಡ ಬಂದಾಗ ಈ ಸೂರ್ಯನ ಬೆಳಕು ಅಡ್ಡ ಹಿಡಿಯಿತು. ಇವನು ಯೋಚನೆ ಮಾಡಿದ, ಹಾಗಾಗಿ ಇಷ್ಟು ಪ್ರಖರವಾದ ಬೆಳಕನ್ನು ತಡೆ ಹಿಡಿಯುವ ಸಾಮರ್ಥ್ಯ
ಮೋಡಕ್ಕೆ ಬಿಟ್ರೆ ಬೇರೆ ಯಾವ್ದಕ್ಕೂ ಇಲ್ಲ ಅಂತ. ದೇವರೇ ನನ್ನನ್ನು ಮೋಡ ಮಾಡು ಅಂತ ಹೇಳಿದ. ದೇವರು ತಥಾಸ್ತು ಅಂದ್ರು. ಮೋಡ ಆಗಿ ಇವನು ಹೀಗೆ ಸಂಚಾರ ಮಾಡ್ತಿರೋ ಸಂದರ್ಭದಲ್ಲಿ ಭೀಕರವಾದಂತಹ ಬಿರುಗಾಳಿ ಬೀಸ್ತಾ ಉಂಟು. ಬಿರುಗಾಳಿ ಬೀಸುವಾಗ ಮೋಡ ಎಲ್ಲ ಚದರಿ ಹೋಯಿತು. ಹಾಗಾದ್ರೆ ಇಷ್ಟು ಗಟ್ಟಿಮುಟ್ಟಾದ ಮೋಡವನ್ನು ಚದುರಿಸುವ ಸಾಮರ್ಥ್ಯ ಬಿರುಗಾಳಿಗೆ ಬಿಟ್ಟರೆ ಬೇರೆ ಯಾವುದಕ್ಕಿಲ್ಲ. ದೇವರೇ ನನ್ನ ಬಿರುಗಾಳಿ ಮಾಡು ಅಂತ. ದೇವರು ತಥಾಸ್ತು ಅಂದ್ರು. ಇವನು ಬಿರುಗಾಳಿಯಾಗಿ ರೈ 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 ತಿರುಗುತ್ತಾ ಹೋಗುವಾಗ ಒಂದು ಪರ್ವತ ಅಡ್ಡ ಬಂತು. ಪರ್ವತವನ್ನು ದಾಟಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗಾದ್ರೆ ಇಷ್ಟು ವೇಗವಾಗಿ ಬೀಸುವಂತ ಬಿರುಗಾಳಿಯನ್ನು ತಡೆಯುವ ಸಾಮರ್ಥ್ಯ ಪರ್ವತಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕಿಲ್ಲ. ದೇವರೇ ನನ್ನನ್ನು ಪರ್ವತ ಮಾಡು ಅಂದ್ರು. ದೇವರು ತಥಾಸ್ತು ಅಂದ್ರು. ಇವನು ಪರ್ವತವಾಗಿ ಹೀಗೆ ನೆಟ್ಟಿ ನಿಂತ. ಆಗ ಸ್ವಲ್ಪ ಸಮಯದಲ್ಲಿ ಜೋರಾಗಿ ಮಳೆ ಬಂತು. ಮಳೆ ಬಂದು ಇಡೀ ಕೊಚ್ಚಿಕೊಂಡೋಗಿ ಪರ್ವತದ ಅಡಿ ಕರಗಿ ಸಮುದ್ರ ಪಾಲಾಯಿತು. ಅವು ಯಾವುದು ಸಮುದ್ರ ಪಾಲಾದ್ರೂ ಒಂದು ಬಂಡೆಕಲ್ಲು ಮಾತ್ರ ಹಾಗೆ ಇತ್ತು. ಇವನು ಯೋಚನೆ ಮಾಡಿದ, ದೇವರೇ ಹಾಗಾದ್ರೆ ಯಾವುದು ಕರಗಿ ಹೋಗದಿರುವಂತಹ ವಸ್ತು ಬಂಡೆಕಲ್ಲು, ನನ್ನನ್ನು ಬಂಡೆಕಲ್ಲು ಮಾಡು ಅಂತೇಳಿ. ದೇವರು ತಥಾಸ್ತು ಅಂದ್ರು. ಇವರು ಬಂಡೆಕಲ್ಲಾಗಿ ಬಿದ್ದದೆ ತಡ ಒಬ್ಬ ಕಲ್ಲು ಹೊಟ್ಟರೆ ಬಂದು ಇದನ್ನು ಹೊಡಿಲಿಕ್ಕೆ ಶುರು ಮಾಡಿದ. ಟಕ್ 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 ಅಂತ. ಹಾಗಾದ್ರೆ ಇಷ್ಟು ಗಟ್ಟಿಯಾದ ಬಂಡೆಕಲ್ಲನ್ನು ಹೊಡೆಯುವ ಸಾಮರ್ಥ್ಯ ಕಲ್ಲು ಹೊಟ್ಟರವನಿಗೆ ಬಿಟ್ಟರೆ ಬೇರೆ ಯಾರಿಲ್ಲ. ದೇವರೇ ನನ್ನನ್ನು ಕಲ್ಲು ಹೊಟ್ಟರವನಾಗಿ ಮಾಡು ಅಂತ ದೇವರು ತಥಾಸ್ತು ಅಂದ್ರು. ಕಲ್ಲು ಹೊಟ್ಟರವ ಕೊನೆಗೂ ಕಲ್ಲು ಹೊಟ್ಟರವನಿಗೆ ಆಗಿ ಹೋದಂತ ಒಂದು ಗಾದೆ ಮಾತು. ನನ್ನ ಬದುಕಾಯಿತು. ತೆಂಕು ಬೇಡ ಅಂತೇಳಿ ಬಡಗಿ ಹೋದೆ, ಬಡಗು ತೆಂಕಿ ಬಂದೆ, ಕೊನೆಗೆ ತೆಂಕಿನಲ್ಲಿ ಇದ್ದು ಬಿಟ್ಟು ನಾನು. ಹಾಗಾಗಿ ಏನ್ ಮಾಡುದು, ಏನಾದ್ರೂ ಒಂದು ಬುದ್ಧಿವಂತಿಕೆ ಮಾಡಪ್ಪ. ಬುದ್ಧಿವಂತಿಕೆ ನಿನಗೆ ಹೇಳಿಕೊಡು. ಬುದ್ಧಿವಂತಿಕೆ ನನಗೆ ಹೇಳಿಕೊಡು. ಎಂತೆಂತ ಬುದ್ಧಿವಂತರು ಕೂತ್ಕೊಂಡು ಅಲ್ಲಿ ಮಾತಾಡ್ತಾ ಇದ್ದಾರೆ. ಅವರ ಬುದ್ಧಿ ಮುಂದೆ ನನ್ನ ಬುದ್ಧಿ ನಡೀತದ ಸ್ವಾಮಿ. ಒಮ್ಮೊಮ್ಮೆ ನಡೀತದೆ, ಎಂತ ನಡೀತಿಲ್ಲ. ಹೆಚ್ಚು ಬುದ್ಧಿವಂತಿಕೆ ಖರ್ಚು ಮಾಡಿದ್ರೆ ನಮ್ಮ ಕುತ್ತಿಗೆ ಉರುಳಾಗುತ್ತದೆ ಅನ್ನೋದಕ್ಕೆ ಒಂದು ಗಾದೆ ಮಾತು ನಿಮ್ಗೆ ಹೇಳ್ತೇನೆ ನಾನು. ಒಬ್ಬ ತೈಲ ಚಿತ್ರಗಾರ ಇದ್ದ. ಈ ಪ್ರಪಂಚದಲ್ಲಿ ಯಾರ ಮುಖವನ್ನು ಯಾರ ಶರೀರವನ್ನು ನೋಡಿದ್ರು ಕ್ಷಣ ಮಾತ್ರ ಅದೇ ರೂಪವನ್ನು ಸರಿಸಬಲ್ಲಂತ ಒಬ್ಬ ತೈಲ ಚಿತ್ರಗಾರ ಇದ್ದ. ಹಾಗೆ ಅವನು ತೈಲ ಚಿತ್ರವನ್ನು ಬೇರೆಯವರು ಬಿಡಿಸ್ತಾ ಇವನಿಗೆ ವಯಸ್ಸಾಗ್ತಾ ಬಂತು. ಕೊನೆಗೆ ರೋಗಕ್ಕೂ ತುತ್ತಾದಾಗ ತನ್ನ ಜಾತಕವನ್ನು ಹಿಡ್ಕೊಂಡು ಹೋಗಿ ಜ್ಯೋತಿಷ್ಯರಿಗೆ ತೋರಿಸಿದ. ಜ್ಯೋತಿಷ್ಯರೇ, ನನ್ನ ಜಾತಕದಲ್ಲಿ ಮುಂದೆ ಹೇಗುಂಟು, ನನ್ನ ಭವಿಷ್ಯ ಏನು ಉಂಟಿದ್ರೆ ನೋಡಿ ಅಂತೇಳಿ ಅವರು ಶೋಧನೆ ಮಾಡ್ತಾ ಹೇಳಿದ್ರು, ಇನ್ನು 1 ತಿಂಗಳಲ್ಲಿ ನಿನಗೆ ಸಾವು ಬರುವ ಸಂಭವ ಉಂಟು, ಜಾಗ್ರತೆ ಮಾಡುವಂತ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವ್ರು ಒಂದು ಮಾತು ಹೇಳಿದ್ರು, ಈ ಪ್ರಪಂಚದಲ್ಲಿಂತ ಮಹಾನ್ ವ್ಯಕ್ತಿಗಳ ಚಿತ್ರವನ್ನು ನೀನು ಬಿಡಿಸಿದ್ದಿ, ನಿನ್ನ ಚಿತ್ರವನ್ನು ಬಿಡಿಸಿಡಿ ನೀನು. ಯಾಕಂದ್ರೆ ಒಂದೇ ವ್ಯಕ್ತಿಯನ್ನು ಹೋಲುವಂತ 7 ಮಂದಿ ಇರ್ತಾರೆ. ನೀನು 6 ಚಿತ್ರಗಳನ್ನು ಬಿಡಿಸಿ ನಿಲ್ಲು. 1 ತಿಂಗಳಾಗುವಾಗ ಅದರ ಮಧ್ಯದಲ್ಲಿ ನಿಲ್ಲು. ಯಮಭಟ್ರಿಗೆ ನೀನು ಯಾರು, ಚಿತ್ರ ಯಾರ್ದು ಗೊತ್ತಾಗುದಿಲ್ಲ ಅಂತೇಳಿ. ಹಾಗೆ ಬಹಳ ಕಷ್ಟಪಟ್ಟು ಇವನ 6 ಚಿತ್ರಗಳನ್ನು ಬಿಡಿಸಿದ. ಇವನದ್ದೇ ಆದಂತಹ ರೂಪ ಬರುವಂತದ್ದು. ಮಧ್ಯದಲ್ಲಿ ಇವನು ನಿಂತ. ಅವರು ಹೇಳಿದ ಪ್ರಕಾರ 1 ತಿಂಗಳಲ್ಲಿ ಇವನಿಗೆ ವಾಯ್ದೆ ಆಯಿತು. ವಾಯ್ದಾಗಿ ಯಮಭಟ್ರು ಬರುವಾಗ ಒಂದೇ ತರ 7 ಚಿತ್ರ ಕಾಣ್ತಾ ಉಂಟು. ಯಾರಿಗೆ ಹಗ್ಗ ಹಾಕುದಂತ ಗೊತ್ತಾಗಲಿಲ್ಲ. ನೇರವಾಗಿ ಯಮೈಕಲಿಗೆ ಹೋಗಿ ಈ ವಿಷಯವನ್ನು ಹೇಳಿದ್ದಾರೆ. 7 ಮಂದಿಯಲ್ಲಿ ಕಾಣ್ತಾ ಇದ್ದಾರೆ, ನಾವು ಯಾರಿಗೆ ಹಗ್ಗ ಹಾಕ್ಬೇಕಂತೇಳಿ. ಯಮದೇವ ಒಂದು ಕಿವಿಯಲ್ಲಿ ಸಣ್ಣ ಮಾತು ಹೇಳಿದ, ಹೀಗೀಗ ಮಾಡಿ ಎಲ್ಲ ಸರಿಯಾಗ್ತದೆ ಅಂತೇಳಿ. ಯಮಭಟ್ರು ಮತ್ತೆ ಬಂದರು. ಈ 7 ಚಿತ್ರದ ಮುಂದೆ ನಿಂತು ಹೇಳಿದ್ರು, ಅದ್ಭುತವಾದಂತಹ ಚಿತ್ರ, ಇಂಥ ಚಿತ್ರವನ್ನು ಬಿಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ಚಿತ್ರವನ್ನು ಬಿಡಿಸಿದ ವ್ಯಕ್ತಿಯೊಬ್ಬ ನನಗೆ ಸಿಕ್ಕಿದ್ರೆ ಅವನಿಗೊಂದು ಸನ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿದ್ರು. ಸನ್ಮಾನ ಎನ್ನುವ ಶಬ್ದ ಕಲಾವಿದನ ಕಿವಿಗೆ ಬಿದ್ದದ್ದು. ಮಧ್ಯದಲ್ಲಿ ನಿಂತ ಇವು ಹಾರಿ ಬಂದ ನಾನು ಅಂತ ತಕ್ಷಣ ಉರುಳಾಕ ಹೇಳಿಕೊಳ್ಳೋದು. ಹಾಗೆ ಕೆಲವು ಸಲ ಬುದ್ಧಿವಂತಿಕೆ ಖರ್ಚು ಮಾಡಿದ್ರು. ನಮ್ಗೆ ಉರುಳು ಬೀಳ್ದಕ್ಕೆ ಒಂದು ಉದಾಹರಣೆ ಕೊಟ್ಟದ್ದು. ಏನು ಮಾಡು ಸ್ವಾಮಿ, ಕೆಲವು ತಂತ್ರಗಳನ್ನು ಕಲಿತಿದ್ದೇನೆ, ಕೆಲವು ಮಂತ್ರಗಳನ್ನು ಕಲಿತಿದ್ದೇನೆ, ಬೇಕಾದಷ್ಟು ಬುದ್ಧಿವಂತಿಕೆ ಉಂಟು, ಏನು ಪ್ರಯೋಜನ ಅಂತ ಯೋಚಿಸ್ತಾ ಇದ್ದೇನೆ. ನನ್ನ